ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಕಲಬುರಗಿ ಜಿಲ್ಲಾ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟ 2024ರ ಅಂಗವಾಗಿ ಇಂದು ಬೆಳಿಗ್ಗೆ ಕಲಬುರಗಿ ನಗರದ ಜಿಲ್ಲಾ ಪೊಲೀಸ್ ಕವಾಯತು ಮೈದಾನದಲ್ಲಿ ಪೊಲೀಸ್ ಸಿಬ್ಬಂದಿ ಮತ್ತು ಮಾಧ್ಯಮ ಮಿತ್ರರ ನಡುವೆ ಕ್ರಿಕೆಟ್ ಪಂದ್ಯವನ್ನ ಆಯೋಜಿಸಲಾಗಿತ್ತು. ಕಲಬುರಗಿ ಜಿಲ್ಲಾ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟ 2024ರ ಅಂಗವಾಗಿ ಇಂದು ಬೆಳಿಗ್ಗೆ ಕಲಬುರಗಿ ನಗರದ ಜಿಲ್ಲಾ ಪೊಲೀಸ್ ಕವಾಯತು ಮೈದಾನದಲ್ಲಿ ಪೊಲೀಸ್ ಇಲಾಖೆ ಮತ್ತು ಮಾಧ್ಯಮ ಮಿತ್ರರ ತಂಡದ ನಡುವೆ ಕ್ರಿಕೆಟ್ ಪಂದ್ಯಾವಳಿಯನ್ನ ಏರ್ಪಡಿಸಲಾಗಿತ್ತು. ಈ ಪಂದ್ಯದಲ್ಲಿ ಪೊಲೀಸ್ ಇಲಾಖೆಯ ತಂಡಕ್ಕೆ ಜಯ ಲಭಿಸಿತು. ಪೊಲೀಸ್ ಇಲಾಖೆಯ ತಂಡದಲ್ಲಿ ಕಲಬುರಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಅಡ್ಡೂರು ಶ್ರೀನಿವಾಸಲು ಅವರು ಉತ್ತಮ ಬ್ಯಾಟಿಂಗ್ ಮಾಡುವ ಮೂಲಕ ತಮ್ಮ ತಂಡಕ್ಕೆ ಜಯ ತಂದುಕೊಟ್ಟರು. ಈ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ಸೇರಿದಂತೆ ಮಾಧ್ಯಮ ಮಿತ್ರರಾದ ಅನಿಲ್ ಸ್ವಾಮಿ, ಅರುಣ್ ಕುಮಾರ್ ಕದಂ ಸೇರಿದಂತೆ ಇತರೆ ಅನೇಕ ಜನ ಮಾಧ್ಯಮ ಮಿತ್ರರು ಪಾಲ್ಗೊಂಡಿದ್ದರು. ಕಲಬುರಗಿ ಜಿಲ್ಲೆಯ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟ 2024ನೇ ವರ್ಷನ ಈ ನಿನ್ನೆಯಿಂದ ನಮ್ಮದು 3 ದಿನಗಳ ಕ್ರೀಡಾಕೂಟ ಶುರುವಾಗಿದೆ. ಇದರಲ್ಲಿ 2ನೇ ದಿನ ಬೆಳಿಗ್ಗೆ ಮೀಡಿಯಾ ತಂಡದ ವರ್ಸಸ್ ಪೊಲೀಸ್ ತಂಡದ ನಡುವೆ ಕ್ರಿಕೆಟ್ ಮ್ಯಾಚ್ ನಡೀತಾ ಇದೆ. ಈಗಲೇ ಫಸ್ಟ್ ಟಾಸ್ ಗೆದ್ದು ಮೀಡಿಯಾದವರು ಬ್ಯಾಟಿಂಗ್ ಸೆಲೆಕ್ಟ್ ಮಾಡಿಕೊಂಡಿದ್ರು. ಅದರಲ್ಲಿ ಅವರು ಅತ್ಯುತ್ತಮವಾಗಿ ಪರ್ಫಾರ್ಮೆನ್ಸ್ ಮಾಡಿ 10 ಓವರ್ಸ್ಗೆ ಎಷ್ಟು ಆಯಿತು 84 ರನ್ಸ್ ಮಾಡಿದ್ರು. ಈಗ ಸೆಕೆಂಡ್ ಚೇಸಿಂಗು ಪೊಲೀಸ್ ಅವ್ರ ತಂಡದ ಈಗ ಶುರು ಆಗಲಿದೆ. ಸೊ ಎಲ್ಲರೂ ನಮ್ಮ ಪೊಲೀಸ್ ಇಲಾಖೆಯವರು ಅವರ ಒತ್ತಡದಿಂದ 3 ದಿನಗಳ ಅವ್ರಿಗೆ ಒಳ್ಳೆಯ ಅವಕಾಶ ಸಿಕ್ಕಿದೆ. ಸೊ ನಾವೆಲ್ಲ ಅದು ಯೂಸ್ ಮಾಡ್ಕೊಳ್ತಾ ಇದ್ವಿ. ಅದೇ ರೀತಿಯಿಂದ ಮೀಡಿಯಾ ತಂಡದವರು ಅವರು ಅತ್ಯುತ್ಸಾಹದಿಂದ ಉತ್ಸಾಹದಿಂದ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದಾರೆ. ಒಂದು ಒಳ್ಳೆಯ ವಾತಾವರಣ ಇದೆ. ಈಗ ನೆಕ್ಸ್ಟ್ ಮ್ಯಾಚ್ ಕಂಟಿನ್ಯೂ ಆಗಲಿದೆ.
ಇತ್ತೀಚೆಗೆ ನಿಧನರಾದ ಪತ್ರಕರ್ತರಾದ ದಿವಂಗತ ಗುರುಬಸಪ್ಪ ಸಜ್ಜನಶೆಟ್ಟಿ ಅವರಿಗಾಗಿ ಕಲಬುರಗಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಪತ್ರಿಕಾ ಭವನದಲ್ಲಿ ಶ್ರದ್ಧಾಂಜಲಿ ಸಭೆಯನ್ನ ಕರೆಯಲಾಗಿತ್ತು. ಇತ್ತೀಚೆಗೆ ನಿಧನರಾದ ಕಲಬುರಗಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಮಾಜಿ ಉಪಾಧ್ಯಕ್ಷರು ಹಾಗೂ ಪತ್ರಕರ್ತರಾದ ದಿವಂಗತ ಗುರುಬಸಪ್ಪ ಸಜ್ಜನಶೆಟ್ಟಿ ಅವರಿಗಾಗಿ ಅವರ ಆತ್ಮಕ್ಕೆ ಶಾಂತಿ ಕೋರಿ ಇಂದು ಕಲಬುರಗಿ ನಗರದ ಜಿಲ್ಲಾ ಪಂಚಾಯತಿ ಕಚೇರಿಯ ಆವರಣದಲ್ಲಿ ಇರುವ ಕಲಬುರಗಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಪತ್ರಿಕಾ ಭವನದಲ್ಲಿ ಶ್ರದ್ಧಾಂಜಲಿಯನ್ನ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಬಾಬುರಾವ್ ಯಡ್ರಾಮಿ, ಡಾಕ್ಟರ್ ಶಿವರಂಜನ್ ಸತ್ಯಂಪೇಟೆ, ಸಂತೋಷ್ ನಾಡಗಿರಿ, ಶಂಕರ ರೆಡ್ಡಿ ಸೇರಿದಂತೆ ಇತರೆ ಅನೇಕ ಜನ ಪತ್ರಕರ್ತರು ಹಾಗೂ ಮಾಧ್ಯಮ ಮಿತ್ರರು ಉಪಸ್ಥಿತರಿದ್ದರು. ನಮಗೆಲ್ಲರಿಗೆ ಮಾಧ್ಯಮದೊಂದಿಗೆ ಪಾಠ ಆಗಬೇಕಾಗಿದೆ. ಯಾಕಂದರೆ ಇತ್ತೀಚೆಗೆ ಕೊರೋನಾದ ಸಂದರ್ಭದಲ್ಲಿ ಇಲ್ಲಿ ತನಕ ಸಮಾಜದಲ್ಲಿರ್ತಕ್ಕಂಥ ಬೇರೆ ಬೇರೆ ಕ್ಷೇತ್ರದ ಜನರ ಸಾವು ನೋವುಗಳು ಹೇಗಾಗಿವೆ ಹಾಗೆ ಮಾಧ್ಯಮ ಲೋಕದಲ್ಲಿ ಸಹಿತ ನಮ್ಮಿಂದ ಅನೇಕ ಜನ ಕಣ್ಮರೆಯಾಗ್ತಾ ಇದ್ದಾರೆ. ಗುರುಬಸಪ್ಪ ಹಿಂದಿನ ಒಂದು ಪತ್ರಕರ್ತರ ಸಂಘದಲ್ಲಿ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದರು. ಈಗ ಸದಸ್ಯರಾಗಿ ಇದ್ದರು. ಮತ್ತು ಭಾಳ ಪಾರದರ್ಶಕ ವ್ಯಕ್ತಿತ್ವ ಮತ್ತು ಪಾದರಸದ ವ್ಯಕ್ತಿತ್ವವುಳ್ಳಂಥವರು. ಸಂಘದ ಬಗ್ಗೆ ಅವರಿಗೆ ಭಾರಿ ಕಾಳಜಿ ಇತ್ತು. ಅಂಥವರು ಹಠಾತ್ತನೆ ಅಂದರೆ ಕಳೆದ 7 ತಿಂಗಳಿಂದ ಅವರಿಗೆ ಆರಾಮಿರಲಿಲ್ಲ. ಬಹು ಅಂಗಾಂಗ ವೈಫಲ್ಯದಿಂದ ನಿಧನರಾದರು ಅಂತ ತಿಳ್ಕೊಂಡು ವೈದ್ಯರು ನಮಗೆ ನಿನ್ನೆ 12:45 ತಿಳಿಸಿದರು. ಹೀಗಾಗಿ ನಮಗೆ ಭಾಳ ನಿಜಕ್ಕೂ ದುಃಖ ಅನ್ನಿಸ್ತು. ಹೀಗೆ ಒಬ್ಬೊಬ್ಬರು ನಮ್ಮಿಂದ ಅಗಲ್ತಾ ಇರೋದು, ಬಿಟ್ಟು ಹೋಗ್ತಾ ಇರೋದು ನಮಗೆಲ್ಲರಿಗೂ ಒಂದು ಎಚ್ಚರಿಕೆಯ ಪಾಠ ಆಗಿದೆ. ಈ ನಿಟ್ಟಿನಲ್ಲಿ ಅವರ ಪಾದರಸದ ಮತ್ತು ಪಾರದರ್ಶಕ ವ್ಯಕ್ತಿತ್ವವನ್ನು ನಾವೆಲ್ಲರೂ ಮಾದರಿಯಾಗಿಟ್ಟುಕೊಂಡು ಮುನ್ನಡೆಯೋಣ ಅನ್ನುವಂಥ ಮಾತುಗಳನ್ನು ಹೇಳೋ ಮೂಲಕ ಅವರ ಕುಟುಂಬಕ್ಕೆ ದುಃಖವನ್ನು ಸಹಿಸುವಂಥ, ಭರಿಸುವಂಥ ಶಕ್ತಿ ಆ ದೇವರು ಕೊಡಲಿ ಅನ್ನುವಂಥ ಪ್ರಾರ್ಥಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಈಗ ನಮ್ಮ ಸಂಘಕ್ಕೊಂದು ಕ್ರಿಯಾಶೀಲ ಮತ್ತು ಒಂದು ಸ್ಫೂರ್ತಿಯ ಶಿಲೆಯಾಗಿದ್ದು ಅವ್ರನ್ನ ಅಕಾಲಿಕ ನಿಧನದಿಂದಾಗಿ ಇವತ್ತು ನಮ್ಮ ಕಲಬುರಗಿ ಜಿಲ್ಲೆಯ ಪತ್ರಿಕಾ ರಂಗಕ್ಕೆ ಮತ್ತು ಸಾಹಿತ್ಯ ವಲಯಕ್ಕೆ ಅಪಾರ ನಷ್ಟ ಉಂಟಾಗಿದೆ. ಅವರ ಅಗಲಿಕೆಯಿಂದ ಕನ್ನಡ ಪತ್ರಿಕೋದ್ಯಮಕ್ಕೆ ಭರಿಸಲಾಗದ ನಷ್ಟ ಉಂಟಾಗಿದೆ. ಅವರನ್ನು ಕಳೆದುಕೊಂಡಂಥ ಅವ್ರ ಕುಟುಂಬದವರಿಗೆ ಆ ದುಃಖವನ್ನು ಸಹಿಸುವಂಥ ಶಕ್ತಿ ಆ ಭಗವಂತ ನೀಡಲಿ ಅಂತ ಪ್ರಾರ್ಥಿಸ್ತೀನಿ. ಗುರುಬಸಪ್ಪ ಸಜ್ಜನಶೆಟ್ಟಿ ಸದಾ ಸಂಘದ ಸಕ್ರಿಯ ಸದಸ್ಯರಾಗಿ, ಉಪಾಧ್ಯಕ್ಷರಾಗಿ, ಒಂದು ಸಲ ಕಾರ್ಯಕಾರಿ ಸಮಿತಿ ಸದಸ್ಯ, ಹೀಗೆ ಅನೇಕ ಹಲವು ಹುದ್ದೆಗಳು ಕಾರ್ಯನಿರ್ವಹಿಸೋ ಜೊತೆಗೆ ಸಂಘದ ಬೆನ್ನೆಲುಬಾಗಿ ಒಂದಲ್ಲ ಒಂದು ಚಟುವಟಿಕೆ, ಯಾವುದೇ ಚಟುವಟಿಕೆಗಳನ್ನು ನಾವು ಮಾಡುವ ಹೊತ್ತಿನಲ್ಲಿ ಭಾಳ ಆಸಕ್ತಿಯಿಂದ, ಸ್ಫೂರ್ತಿಯಿಂದ ಪಾಲ್ಗೊಂಡು ನಮಗೆ ಮಾರ್ಗದರ್ಶನ ಮಾಡ್ತಿದ್ರು. ಅಂಥ ಒಬ್ಬ ಸರಳ ಮತ್ತು ಸ್ಫೂರ್ತಿಯ ಸಲ ಕಳೆದುಕೊಂಡು ಇವತ್ತು ನಮಗೆ ಅಪಾರ ನೋವಾಗಿದೆ. ಅವರ ಆತ್ಮಕ್ಕೆ ಭಗವಂತ ಚಿರಶಾಂತಿ ಕಲ್ಪಿಸಲಿ ಅಂತ ಪ್ರಾರ್ಥನೆ. ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಾದ ಎಂ ರಾಚಪ್ಪ ಅವರು ಇಂದು ಕಲಬುರಗಿ ನಗರದ ಆರ್ಚಿಡ್ ಮಾಲ್ ಹಿಂದುಗಡೆ ಇರುವ ಕೆಕೆಆರ್ಟಿಸಿ ಕಚೇರಿಯಲ್ಲಿ ಕರೆದಿದ್ದ ಸಂದರ್ಶನದ ಮೇಲ್ವಿಚಾರಣೆಯನ್ನ ಮಾಡಿದರು. ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಾದ ಎಂ ರಾಚಪ್ಪ ಕೆಎಎಸ್ ಸೂಪರ್ ಟೈಮ್ ಸ್ಕೇಲ್ ಇವರು ಕಲಬುರಗಿ ನಗರದ ಆರ್ಚಿಡ್ ಮಾಲ್ ಹಿಂದುಗಡೆ ಇರುವ ಕಚೇರಿಯಲ್ಲಿ ಕರೆದಿದ್ದ ಸಂದರ್ಶನದ ಮೇಲ್ವಿಚಾರಣೆ ವಹಿಸಿ ಸಂದರ್ಶನಕ್ಕೆ ಹಾಜರಾದ ಅಭ್ಯರ್ಥಿಗಳೊಂದಿಗೆ ಮಾತನಾಡಿ ಮಾಹಿತಿಗಳನ್ನು ಕಲೆ ಹಾಕಿದರು. 36 SC/ST ಬ್ಯಾಕ್ಲಾಗ್ ಹುದ್ದೆಗಳ ಭರ್ತಿಗಾಗಿ ಅರ್ಜಿಗಳನ್ನ ಆಹ್ವಾನಿಸಲಾಗಿದ್ದು 2022ರಲ್ಲಿಯೇ ಅರ್ಜಿಗಳನ್ನ ಆಹ್ವಾನಿಸಲಾಗಿತ್ತು. ಈ ಹುದ್ದೆಗಳಿಗಾಗಿ ಒಟ್ಟು 4000ಕ್ಕೂ ಅಧಿಕ ಆಕಾಂಕ್ಷಿ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಹಾಕಲಾಗಿತ್ತು. ಈ ವರ್ಷ ಎಇ ಮುಖಾಂತರ ಪರೀಕ್ಷೆಗಳನ್ನು ನಡೆಸಲಾಗುತ್ತಿದ್ದು ಈಗಾಗಲೇ 1:5 ಟೆಸ್ಟ್ ಪರೀಕ್ಷೆಗಳನ್ನ ಬರೆಯಲಾಗಿದೆ. ಈಗ ದಾಖಲೆಗಳ ಪರಿಶೀಲನೆಗಾಗಿ 1:5 ಅಭ್ಯರ್ಥಿಗಳನ್ನ ಇಂದು ಕರೆಯಲಾಗಿತ್ತು. ನಾಳೆ ಎತ್ತರ ಮತ್ತು ತೂಕದ ಕುರಿತು ಕಲಬುರಗಿ ನಗರದ ಜಿಲ್ಲಾ ಪೊಲೀಸ್ ಕವಾಯತು ಮೈದಾನದಲ್ಲಿ ಸೆಕ್ಯೂರಿಟಿ ಗಾರ್ಡ್, ಕುಶಲಕರ್ಮಿ, ಸಹಾಯಕ ಲೆಕ್ಕಿಗರು ಸೇರಿದಂತೆ ಇಂಥ ಹುದ್ದೆಗಳಿಗಾಗಿ ದಾಖಲೆಗಳ ಪರಿಶೀಲನೆಯನ್ನ ನಡೆಸಲಾಗುತ್ತಿದೆ. SC/ST ಬ್ಯಾಕ್ಲಾಗ್ ಪೋಸ್ಟ್ಗಳನ್ನು ನಾವು 36 ಪೋಸ್ಟ್ಗಳು ಹುದ್ದೆಗಳು 2022ರಲ್ಲಿ ಅಪ್ಲಿಕೇಶನ್ಗಳನ್ನು ಕರೆದಿದ್ದೆವು. ಟೋಟಲು 4000 ಚಿಲ್ಲರೆ ಬಂದಿದ್ದವು. ಮತ್ತು ನಂತರ ಈ ವರ್ಷ KE ಮುಖಾಂತರ ಎಕ್ಸಾಮ್ಗಳನ್ನು ಕಂಡಕ್ಟ್ ಮಾಡಲಾಗಿದೆ. 1:5 ಈಗಾಗಲೇ ಟೆಸ್ಟ್ ಆಗಿದೆ, ಎಕ್ಸಾಮ್ ಆಗಿದೆ. ಈಗ ನಾವು ದಾಖಲೆಗಳನ್ನು ಪರಿಶೀಲನೆಗಾಗಿ 1:5 ಕರೆದಿದ್ದೇವೆ.
ಈಗ ನಡೀತಾ ಇದೆ ಇವತ್ತಿನ ದಿವಸ. ಮತ್ತು ನಾಳೆ ಕೂಡ ಹೈಟು ವೇಟು ಕೂಡ ನಾವು ಪೊಲೀಸ್ ಗ್ರೌಂಡ್ನಲ್ಲಿ ಕೂಡ ಮಾಡ್ತಾಯಿದ್ದೀವಿ. ಸೆಕ್ಯೂರಿಟಿ ಗಾರ್ಡ್ಗಳಾಗಲಿ, ಕುಶಲಕರ್ಮ ಆಗಲಿ, ಸಹಾಯಕ ಲೆಕ್ಕಕರು ಇಂಥವರೆಲ್ಲ ಹುದ್ದೆಗಳಿದ್ದಾವೆ. 6 ಥರದ ವಿವಿಧ ಹುದ್ದೆಗಳು. ಎಷ್ಟಾದರೂ ಈಗ ಟೋಟಲು ಸರ್ ಈಗ ಇದ್ದಿದ್ದ ಕಂಡೀಷನ್ ಆಗಿರೋದು 100 ಆಗಿದೆ ಸರ್. ಒಟ್ಟು 165-70 ಜನರಷ್ಟು ಹೌದು ಸರ್. ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟನ್ನು ಇದರಲ್ಲಿ ಪೊಲೀಸ್ ಇಲ್ಲಿ ಕ್ರೀಡಾಧಿಕಾರಿಗಳು ಮತ್ತು ಪೊಲೀಸರು ಇರ್ತಾರೆ ಸರ್. ಅವ್ರನ್ನ ಉಸ್ತುವಾರಿ ಮಾಡ್ಕೊಂಡು ನಾವು ಹೋಗ್ತೀವಿ. ವಿಜಯನಗರ ಎಷ್ಟು ಮಾರ್ಕ್ಸ್? ಶಿವರಾಜ್ ಸರ್ 99. ಯಾವಾಗ ಎಕ್ಸಾಮ್ ಯಾವಾಗ ಇತ್ತು? ಅವರ ಕಡಿಮೆ ಪೋಸ್ಟ್ ಇದ್ದಾರೆ ಸರ್, ಬೇಗ ಹೋಗ್ಲಿ. ಇವರು ಭಾಳ ಜನ ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆಯ ವತಿಯಿಂದ ಕನ್ನಡ ರಾಜ್ಯೋತ್ಸವ ಆಚರಣೆಯ ಅಂಗವಾಗಿ ಕಲ್ಯಾಣ ಸಿರಿ ಪ್ರಶಸ್ತಿ ಪ್ರದಾನ ಸಮಾರಂಭವು ಇಂದು ಕಲಬುರಗಿ ನಗರದ ಶಹಾಬಜಾರ್ ಬಡಾವಣೆಯಲ್ಲಿ ಇರುವ ಆರಾಧನಾ ಶಿಕ್ಷಣ ಸಂಸ್ಥೆಯಲ್ಲಿ ಜರುಗಿತು. ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡಿಗರ ಒಕ್ಕೂಟದ ವತಿಯಿಂದ ಕರ್ನಾಟಕ ರಾಜ್ಯೋತ್ಸವ ಆಚರಣೆಯ ಅಂಗವಾಗಿ ಕಲ್ಯಾಣ ಸಿರಿ ಪ್ರಶಸ್ತಿ ಪ್ರದಾನ ಸಮಾರಂಭವು ಗುರುವಾರ ದಿನಾಂಕ 28 ನವೆಂಬರ್ 2024ರಂದು ಬೆಳಗ್ಗೆ 11 ಗಂಟೆಗೆ ಕಲಬುರಗಿ ನಗರದ ಶಹಾಬಜಾರ್ ಬಡಾವಣೆಯಲ್ಲಿ ಇರುವ ಆರಾಧನಾ ಶಿಕ್ಷಣ ಸಂಸ್ಥೆಯಲ್ಲಿ ಜರುಗಿತು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘ ಕಲಬುರಗಿಯ ಚೇರ್ಪರ್ಸನ್ ಪೂಜ್ಯ ಮಾತೋಶ್ರೀ ಡಾಕ್ಟರ್ ದಾಕ್ಷಾಯಣಿ ಎಸ್ ಅಪ್ಪ ವಹಿಸಿದ್ದರು. ಮೊದಲಿಗೆ ಸರ್ವರಿಗೂ 69ನೇ ಕನ್ನಡ ರಾಜ್ಯೋತ್ಸವ ಹಾರ್ದಿಕ ಅಭಿನಂದನೆಗಳು. ಕರ್ನಾಟಕ ರಾಜ್ಯೋತ್ಸವವನ್ನು ಇಂದು ಇಡೀ ರಾಜ್ಯ ಸಂತೋಷ ಸಂಭ್ರಮದಿಂದ ಆಚರಿಸುತ್ತಿದೆ. ಇದು ನಮ್ಮ ಪಾಲಿಗೆ ಒಂದು ಸಂಭ್ರಮದ ದಿನ. ಇಂದಿನ ಈ ಸಂಭ್ರಮಕ್ಕೆ ಕಾರಣೀಭೂತರಾದ ಅಸಂಖ್ಯ ಗುರು ಹಿರಿಯರನ್ನು ನಾವೆಲ್ಲರೂ ಇಂದು ಸ್ಮರಣೆ ಮಾಡಿಕೊಳ್ಳಬೇಕು. ಈ ದಿನ ಅವರೆಲ್ಲರ ಈ ಬೆವರಿನ ಹನಿ ಫಲವೇ ಇಂದಿನ ನಿಮ್ಮ ಈ ಸಂಭ್ರಮಕ್ಕೆ ಕಾರಣ. ಮಹಾಕವಿ ಕುವೆಂಪು ಅವರು ಒಂದು ಮಾತನ್ನು ಹೇಳಿದರೆ, ಎಲ್ಲೇ ಇರು ಹೇಗೆ ಇರು ಎಂದೆಂದಿಗೂ ಕನ್ನಡನಾಗಿರು. ನಮ್ಮ ಸಂಸ್ಥೆಯಲ್ಲಿ ಉರ್ದು ಪ್ರಾಬಲ್ಯವಿರುವ ಅಂದಿನ ಕಾಲದಲ್ಲಿ ಇರುವ ಸಂದರ್ಭದಲ್ಲಿ ಉರ್ದು ಬೋರ್ಡನ್ನು ಹೊರಗಡೆ ಹಾಕಿ ಒಳಗೆ ಕನ್ನಡ ನಡೆಸಿದ ಧೀಮಂತ ಕನ್ನಡ ಋಷಿಗಳು ಪೂಜ್ಯ ಚನ್ನಬಸವಣ್ಣ ಪಟ್ಟಿದೇವರೊಬ್ಬರು ಬಾಕಿಯವರು, ಪೂಜ್ಯ ದೊಡ್ಡಪ್ಪ ಅವರು ತನ್ನ ಶೈಕ್ಷಣಿಕ ದಾಸೋಹ ಪ್ರಾರಂಭ ಮಾಡಿದ್ದು ಕನ್ನಡ ಭಾಷೆಯಿಂದ. ಒಂದು ಕೈಯಲ್ಲಿ ಕನ್ನಡ ಭಾಷೆ, ಇನ್ನೊಂದು ಕೈಯಲ್ಲಿ ಸ್ತ್ರೀ ಶಿಕ್ಷಣ ಇವೆರಡನ್ನೂ ಹಿಡಿದುಕೊಂಡು ಅವುಗಳ ಬೆಳವಣಿಗೆಯತ್ತ ದಿಟ್ಟ ನಿಲುವಿಟ್ಟರು. ಅಷ್ಟೇ ಅಲ್ಲ, ಕಲಬುರಗಿಯಲ್ಲಿ ಅತ್ಯಂತ ಯಶಸ್ವಿಪೂರ್ಣವಾಗಿ 2 ಕನ್ನಡ ಸಾಹಿತ್ಯ ಸಮ್ಮೇಳನದ ಗೌರವ ಅಧ್ಯಕ್ಷರಾಗಿದ್ದರು ಪೂಜ್ಯ ದೊಡ್ಡಪ್ಪ ಅವರು. ತಮ್ಮ ತನು ಮನಗಳನ್ನು ಅರ್ಪಿಸಿದರು ಲಿಂಗಕ್ಕ ಪೂಜ್ಯ ದೊಡ್ಡಪ್ಪ ಅವರು. ಅಂದಿನಿಂದ ಇಂದಿನವರೆಗೂ ಶರಣಬಸವೇಶ್ವರ ಸಂಸ್ಥಾನ ಕನ್ನಡ ಭಾಷೆ ಮತ್ತು ಸಾಹಿತ್ಯಕ್ಕಾಗಿ ಹಗಲಿರುಳು ಶ್ರಮಿಸುತ್ತಿದೆ. ಸರ್ದಾರ್ ಶರಣಗೌಡ ಇನಾಮದಾರ್ ಅಂತ ಸ್ವಾತಂತ್ರ್ಯ ಅಭಿಮಾನಿಗಳು ಕನ್ನಡ ಜ್ಞಾನವನ್ನು ಆಶೀರ್ವದಿಸುತ್ತಾ ಅದನ್ನು ಬೆಳೆಸುತ್ತಿದ್ದಾರೆ. ಆಮೇಲೆ ಲಿಂಗಕ್ಕೆ ದೊಡ್ಡಪ್ಪ ಅವರು ನೆಟ್ಟ ಸಸಿಯನ್ನು ನನ್ನ ಯಜಮಾನರಾದ ಪರಮ ಪೂಜ್ಯ ಶರಣಬಸಪ್ಪ ಅವರು ಹೆಮ್ಮರವಾಗಿ ಬೆಳೆಸಿದ್ದಾರೆ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೇನೆ. ನಾವೆಲ್ಲರೂ ಕನ್ನಡ ಭಾಷೆ, ಸಾಹಿತ್ಯ, ಕನ್ನಡ ಸಂಸ್ಕೃತಿಯನ್ನು ಉಳಿಸೋಣ, ಬೆಳೆಸೋಣ. ಇಂಗ್ಲಿಷ್ ಶಾಲೆಗಳು ತೆರೆದಿರಬಹುದು, ಆದರೆ ಅದು ಇಂದಿನ ಮಕ್ಕಳಿಗೆ ಅನಿವಾರ್ಯವಾಗಿದೆ. ಅದನ್ನು ಕಲಿಯದೆ ಹೋದರೆ ನಮ್ಮ ಮಕ್ಕಳು ವೈಜ್ಞಾನಿಕವಾಗಿ, ತಂತ್ರಜ್ಞಾನವಾಗಿ, ಒಟ್ಟಾರೆ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ದೂರವಾಗಿ ಉಳಿಯುತ್ತಾರೆ ಎಂಬ ಕಾರಣಕ್ಕಾಗಿ ಇಂಗ್ಲಿಷ್ ಕಲಿಯಲು ಅವಕಾಶ ಮಾಡಲಾಗಿದೆ. ಹೀಗೆಂದ ಮೊದಲಿಗೆ ಕನ್ನಡ ಬಿಡಬೇಕು ಎಂದಲ್ಲ. ಈ ಎಲ್ಲ ವರ್ಲ್ಡ್ದು ಏನು ನಾಲೆಜ್ ನೀವು ಬೆಳೆಸ್ಕೊಂಡು ಮತ್ತೆ ಕನ್ನಡದಾಗ ಬೆಳೆದ್ಬಂದ್ರೆ ಕನ್ನಡನೂ ಹೆಚ್ಚಿಗಾಗಿ ಬೆಳೀತದೆ, ನಿಮ್ಮ ನಾಲೆಜ್ ಬೆಳೀತದೆ. ಅದಕ್ಕೆ ಕನ್ನಡಕ್ಕೆ ಮಹತ್ವ ಕೊಟ್ಟು ನಮಗೆ ಹೃದಯ ಮುಟ್ಟುವಂಥ ಭಾಷೆ ಯಾವುದಂದ್ರೆ ಕನ್ನಡ. ನಮ್ಮ ತಾಯಿ ಮಾತು ಕನ್ನಡ. ಮಾತೃಭಾಷೆ ಯಾವುದು? ತಾಯಿ ನಾಡು ಯಾವುದು?
ಕರ್ನಾಟಕ, ಅದಕ್ಕೆ ಕನ್ನಡ ಮುಖಾಂತರ ನಾವು ಮನಸ್ಸು ಮುಟ್ಕೋಬಹುದು. ಅದಕ್ಕೆ ಕನ್ನಡಕ್ಕೂ ಮಾತು ಕೊಟ್ಟು ಇವರು ಇಂಗ್ಲಿಷ್ ಕಲಿಯೋರೆಲ್ಲ ಕನ್ನಡ ಸ್ವಲ್ಪ ವೀಕೆ ಇರ್ತಿರ್ತಾರೆ, ಅದಕ್ಕೂ ಮಾತು ಕೊಟ್ಟು ಕನ್ನಡ ಚೆನ್ನಾಗಿ ಕಲೀರಿ, ಅದರಲ್ಲಿ ನೀವು ಭಾಳ ಬೆಳೀತಿರೋದು ನಾವು ಹೇಳ್ಬೋದು. ಇಲ್ಲಿ ಕಲ್ಯಾಣ ಕರ್ನಾಟಕ ರಕ್ಷಾ ವೇದಿಕೆಯವರು ಕನ್ನಡ ರಕ್ಷಣೆ ಮಾಡುತ್ತೆ ಎಲ್ಲರನ್ನೂ ಕನ್ನಡ ಭಾಷೆ ಸಂಸ್ಕೃತಿ ಬಿತ್ತರಿಸುವ ಕೆಲಸಕ್ಕೆ ಎಂದಿಗೂ ತೊಡಗಿದ್ದಾರೆ. ಪ್ರತಿ ವರ್ಷ ಇಂಥ ಕಾರ್ಯಕ್ರಮ ಮಾಡುತ್ತಾ ಜೊತೆಗೆ ಕಲ್ಯಾಣ ಸಿರಿ ಎನ್ನುವ ಪ್ರಶಸ್ತಿ ಕೂಡ ಇಂದು ಪ್ರದಾನ ಮಾಡಿದ್ದಾರೆ. ಕನ್ನಡ ಭಾಷೆಯ ಬಗ್ಗೆ, ಸಾಹಿತ್ಯ ಸಂಸ್ಕೃತಿ ಬಗ್ಗೆ ಅವರಿಗಿರುವ ಕಾಳಜಿ ಎತ್ತಿ ತೋರಿಸಿದ್ದಾರೆ. ಅದಕ್ಕಾಗಿ ಅಧ್ಯಕ್ಷರಾದ ಶ್ರೀ ಸಂದೀಪ್ ಭರಣಿಯವರನ್ನು ಮತ್ತು ಎಲ್ಲ ಪದಾರ್ಥಿಗಳನ್ನು ವಂದಿಸುತ್ತೇನೆ. ಅವರಿಗೂ ಧನ್ಯವಾದ ಮಾಡ್ತೇನೆ. ಅವರಿಗೆಲ್ಲರಿಗೂ ಒಂದು ಜೋರಾಗಿ ಏಕೆಂದರೆ ಕನ್ನಡದ ಬಗ್ಗೆ ಜಾಗೃತಿ ಮೂಡಿಸಲು ವೇದಿಕೆಗಳು ನಮಗೆ ಬಹಳ ಅವಶ್ಯ. ಏಕೆಂದರೆ ನಾವು ಈ ಒಂದು ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾಯಿದ್ದೀವಿ. ಇದರಿಂದ ಅನೇಕ ಮಹನೀಯರ ಒಂದು ಕೊಡುಗೆ ಇದೆ. ಏಕೆಂದರೆ ಮೊದಲು ನಮ್ಮ ರಾಜ್ಯ ಮೈಸೂರು ರಾಜ್ಯ ಅಂಥೇಳಿ ಇತ್ತು. ಆ ಒಂದು ಮೈಸೂರು ರಾಜ್ಯವನ್ನು ಪ್ರತ್ಯೇಕವಾಗಿ ಕರ್ನಾಟಕ ರಾಜ್ಯ ಆಗಬೇಕಂಥೇಳಿ ಒಂದು ಹೋರಾಟ, ಅನೇಕ ಹೋರಾಟಗಾರರು, ದೊಡ್ಡ ದೊಡ್ಡ ಬುದ್ಧಿಜೀವಿಗಳು ಎಲ್ಲರೂ ಕೂಡಿ ಈ ಒಂದು ಪ್ರತ್ಯೇಕ ನಮ್ಮ ಕರ್ನಾಟಕ ಅಂಥೇಳಿ ಹೆಸರಿಟ್ಟರು. ಅವರೆಲ್ಲರೂ ನಾವು ಸ್ಮರಿಸುತ್ತಾ, ನಾವು ಈಗಾಗಲೇ ನಮ್ಮ ಬಡಗೇರ್ ಅವರು ಹೇಳಿದ್ರು ಕನ್ನಡದ ಬಗ್ಗೆ, ಮತ್ತು ಕನ್ನಡದಲ್ಲಿ ಯಾವ್ಯಾವ ಅಕ್ಷರ ವ್ಯಂಜನ ಎಲ್ಲವೂ ಸವಿಸ್ತಾರ ಹೇಳಿದ್ರು. ಈಗ ಹೆಚ್ಚಿಗೆ ಹೇಳ್ತಕ್ಕಂಥ ಇದಲ್ಲ. ಅವರೊಂದು ನನಗೆ ಒಂದು ಸಲಹೆ ನೀಡಿದರು. ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಅಂಗಡಿ ಮತ್ತು ಮುಂಗಟ್ಟುಗಳ ಮೇಲೆ ಹೆಚ್ಚಾಗಿ ಇಂಗ್ಲೀಷಲ್ಲಿ ಬರೆದಿದ್ದು ಇದೆ ಅಂಥೇಳಿ. ಅದು ಮೊನ್ನೆ ನವೆಂಬರ್ 1ರಂದು ನಾವೇನು ಕರ್ನಾಟಕ ರಾಜ್ಯೋತ್ಸವ ಆಚರಣೆ ಮಾಡಿದ್ದೀವಿ. ಅವತ್ತೇ ನಾನು ಆದೇಶ ಮಾಡಿದ್ದೀನಿ ಆಯುಕ್ತರವರಿಗೆ. ಈಗ ಸಹಿತ ಹೋಗಿ ಇವತ್ತೇ ಒಂದು ಆದೇಶ ಹೊರಡಿಸಿ, ಇವತ್ತಿನಿಂದಲೇ 60% ಕನ್ನಡದಲ್ಲಿ ಬೋರ್ಡ್ ಇರಬೇಕಂತ ಇವತ್ತಿನಿಂದ ನಾನು ಹೋಗಿ ಅದೇ ಕೆಲಸ ಪ್ರಾರಂಭ ಮಾಡ್ತೀನಿ ಅಂತ ಹೇಳಿ ಅವರ ಒಂದು ನನಗಿರ್ತಂಥ ವಿಶ್ವಾಸ ಮತ್ತು ನನಗಿರ್ತಂಥ ಒಂದು ಪ್ರೀತಿಗೆ ನಾನು ಅವರಿಗೆ ಹೇಳ್ತೀನಿ. ನಾಳೆಯಿಂದ ಇವತ್ತು ನಾನು ಹೋಗಿ ಆದೇಶ ಮಾಡ್ತೀನಿ. ಒಂದು ಯಾವುದಾದ್ರೂ ಒಂದು ಸಂಘಟನೆ ಅವರಿದ್ದ ಸಹಿತ ಜೊತೆಯಲ್ಲಿ ಬರ್ರಿ, ನಾವು ಸಹಿತ ತಮ್ಮ ಸಹಾಯ ಮಾಡ್ತೀವಿ. ಪ್ರತಿಯೊಂದು ಬೋರ್ಡಿನ ಮೇಲೆ 60% ಕನ್ನಡದಲ್ಲೇ ಬರೀ ನಾವು ವ್ಯವಸ್ಥೆ ಮಾಡ್ತೀವಿ ಅಂತೇಳಿ ಮುಖಾಂತರ ಹೇಳುತ್ತಾ, ಈಗಾಗಲೇ ಇನ್ನೂ ಅನೇಕ ನಾಯಕರು ಮಾತಾಡಿದ್ದಾರೆ. ನನಗೂ ಸ್ವಲ್ಪ ದಿನ 3-4 ಕಾರ್ಯಕ್ರಮ ಇಂಥ ಕಾರ್ಯಕ್ರಮಕ್ಕೆ ಹೋಗ್ಬೇಕು. ದಯವಿಟ್ಟು ಎಲ್ಲರೂ ಕ್ಷಮಿಸಬೇಕು. ವಿಶೇಷವಾಗಿ ಇನ್ನೊಮ್ಮೆ ಎಲ್ಲರಿಗೂ ಇದ್ದಂಥ ಎಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳನ್ನು ಅರ್ಪಿಸುತ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕಲ್ಯಾಣ ಕರ್ನಾಟಕ ಸೇನೆಯ ವತಿಯಿಂದ 69ನೆಯ ಕರ್ನಾಟಕ ರಾಜ್ಯೋತ್ಸವ ಆಚರಣೆ ಕಾರ್ಯಕ್ರಮವು ಇಂದು ಕಲಬುರಗಿ ನಗರದ ಡಾಕ್ಟರ್ ಎಸ್.ಎಂ. ಪಂಡಿತ್ ರಂಗಮಂದಿರದಲ್ಲಿ ಜರುಗಿತು. ಕಲ್ಯಾಣ ಕರ್ನಾಟಕ ಸೇನೆಯ ವತಿಯಿಂದ 69ನೆಯ ಕರ್ನಾಟಕ ರಾಜ್ಯೋತ್ಸವದ ಆಚರಣೆ ಕಾರ್ಯಕ್ರಮವು ದಿನಾಂಕ 28 ನವೆಂಬರ್ 2024ರಂದು ಬೆಳಗ್ಗೆ 11:30 ಗಂಟೆಗೆ ಕಲಬುರಗಿ ನಗರದ ಡಾಕ್ಟರ್ ಎಸ್.ಎಂ. ಪಂಡಿತ್ ರಂಗಮಂದಿರದಲ್ಲಿ ಜರುಗಿತು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಜೈ ಭಾರತ್ ಮಾತಾ ಸೇವಾ ಸಮಿತಿ ನವದೆಹಲಿಯ ರಾಷ್ಟ್ರೀಯ ಸಂಸ್ಥಾಪಕ ಅಧ್ಯಕ್ಷರಾದ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಹವಾ ಮಲ್ಲಿನಾಥ್ ಮಹಾರಾಜ್ ನಿರುಗುಡಿ ಇವರು ವಹಿಸಿದ್ದರು. ಜ್ಯೋತಿ ಬೆಳಗಿಸಲು ಲೋಕೋಪಯೋಗಿ ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ ಕಲಬುರಗಿಯ ಅಧೀಕ್ಷಕ ಅಭಿಯಂತರರಾದ ಡಾಕ್ಟರ್ ಸುರೇಶ್ ಎಲ್ ಶರ್ಮಾ ಆಗಮಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಕಲ್ಯಾಣ ಕರ್ನಾಟಕ ಸೇನೆಯ ರಾಜ್ಯ ಮಹಿಳಾ ಅಧ್ಯಕ್ಷರಾದ ರೇಣುಕಾ ಡಿ ಹಯ್ಯಾಳ್ಕರ್ ಆಗಮಿಸಿದರು. ಗೌರವ ಅಧ್ಯಕ್ಷತೆಯನ್ನು ಕಲಬುರಗಿಯ ಖ್ಯಾತ ವೈದ್ಯರಾದ ಡಾಕ್ಟರ್ ಪಿಎನ್ ರಾವ್ ವಹಿಸಿದ್ದರು. ಅತಿಥಿಗಳಾಗಿ ಚಾಮುಂಡಿ ಉದ್ದಿಮೆದಾರರಾದ ನವೀನ್ ಅಲೆಗಾಂವ್ ಆಗಮಿಸಿದ್ದರು. ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಸುಭಾಷ್ ಬನಪಟ್ಟಿ ಸ್ವಾಗತ ಕೋರಿದರು. ಈ ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕ ಸೇನೆಯ ಸಂಸ್ಥಾಪಕ ಅಧ್ಯಕ್ಷರಾದ ದತ್ತು ಹಯ್ಯಾಳ್ಕರ್ ಸೇರಿದಂತೆ ಕಲ್ಯಾಣ ಕರ್ನಾಟಕ ಸೇನೆಯ ಇತರೆ ಅನೇಕ ಜನ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಕಲ್ಯಾಣ ಕರ್ನಾಟಕ ಸೇನೆಯ ಗೌರವ ಅಧ್ಯಕ್ಷರಾದ ರಮೇಶ್ ಬೀದರ್ಕರ್ ಕಾರ್ಯಕ್ರಮದ ನಿರೂಪಣೆ ಮಾಡಿದರು. ಮೊದಲಿಗೆ ಕನ್ನಡ ತಾಯಿ ಭುವನೇಶ್ವರಿಯ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ತದನಂತರ ಜ್ಯೋತಿ ಬೆಳಗಿಸುವುದರ ಮೂಲಕ ವೇದಿಕೆಯ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಉದ್ಘಾಟಿಸಲಾಯಿತು. ನಂತರ ಶಾಲಾ ವಿದ್ಯಾರ್ಥಿನಿಯರು ಕನ್ನಡದ ಕುರಿತು ಭಾಷಣ ಮಾಡಿದರು. ನಂತರ ವೇದಿಕೆಯಲ್ಲಿ ಆಸೀನರಾದ ಅತಿಥಿ ಗಣ್ಯರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಇದೇ ವೇಳೆ ಪರಮ ಪೂಜ್ಯ ಡಾಕ್ಟರ್ ಹವಾ ಮಲ್ಲಿನಾಥ್ ಮಹಾರಾಜ್ ಹಾಗೂ ಡಾಕ್ಟರ್ ಸುರೇಶ್ ಎಲ್ ಶರ್ಮಾ ಅವರಿಗೆ ವಿಶೇಷವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಅಲ್ಲದೆ ಅಂಗನವಾಡಿ ಕಾರ್ಯಕರ್ತೆಯರಿಗೂ ಕೂಡ ವಿಶೇಷವಾಗಿ ಸನ್ಮಾನಿಸಿ ಗೌರವಿಸುವ ಮೂಲಕ ಅಭಿನಂದನೆಗಳನ್ನ ಸಲ್ಲಿಸಲಾಯಿತು. ಅದೇ ರೀತಿ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳಿಗೂ ಕೂಡ ಸನ್ಮಾನಿಸಿ ಗೌರವಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಲಿಂಗರಾಜ್ ತಾರ್ಫೈಲ್ ಹಾಗೂ
ಅಭಿಷೇಕ್ ಅಲ್ಲಮಪ್ರಭು ಪಾಟೀಲ್ ಅವರಿಗೂ ಕೂಡ ಸನ್ಮಾನಿಸಿ ಗೌರವಿಸಲಾಯಿತು. ಮಧ್ಯಾಹ್ನದ ಶುಭಾಶಯ ಹೇಳುತ್ತಾ ಈ ವೇದಿಕೆ ಮೇಲೆ ಆಸೀನರಾಗಿರುವಂತ ನಿಮ್ಮ ಗುರುಗಳೇ ಆದಂತ ಅಮ್ಮನಾಯಕರು ಸ್ವಾಮೀಜಿಯವರಿಗೆ ನನ್ನ ಅರ್ಪಣೆಯನ್ನು ಸಲ್ಲಿಸುತ್ತಾ ಹಾಗೂ ವೇದಿಕೆ ಮೇಲೆ ಆಸೀನರಾಗಿರುವಂತ ಗಣ್ಯ ವ್ಯಕ್ತಿಗಳೇ ಹಾಗೂ ನನ್ನ ಮುಂಭಾಗದಲ್ಲಿ ಕುಳಿತಿರುವಂತ ತಂದೆ ತಾಯಿಗಳೇ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದ ಮುಖ್ಯ ಉದ್ದೇಶವೇನೆಂದರೆ ನಮ್ಮ ಕನ್ನಡ ನಾಡಿನ ನೆಲ ಜಲ ಸಂಸ್ಕೃತಿ ಬಗ್ಗೆ ಒಂದೆರಡು ಮಾತನಾಡಲು ಹಮ್ಮಿಕೊಂಡಿದ್ದಾರೆ. ನಾನು ಒಂದೆರಡು ಕನ್ನಡ ಭಾಷೆಯನ್ನು ಮಾತಾಡಲು ಇಚ್ಛಿಸುತ್ತೇನೆ. ಈ ಮನುಷ್ಯನಿಗೆ ಮೊದಲು ಹುಟ್ಟಿದ ಮನುಷ್ಯನಿಗೆ ಬದುಕೇ ದೊಡ್ಡದು ಎಂಬ ಭಾವನೆ ಆಯಿತು. ಆ ಬದುಕು ಮನುಷ್ಯ ಹುಟ್ಟಿದ ಮೇಲೆ ಮನುಷ್ಯನಿಗೂ ಆ ಭಾಷೆಯೂ ಅಷ್ಟೇ ಮುಖ್ಯ ಎಂದು ಹೇಳಲು ಇಷ್ಟಪಡುತ್ತೇವೆ. ಒಂದು ಮಗು ಹುಟ್ಟಿದ ತಕ್ಷಣ ಒಂದು ಸ್ವಲ್ಪ ದೊಡ್ಡವು ಆದರೂ ಕೂಡ ಅವರು ತಂದೆ ತಾಯಿಗಳು ಎಷ್ಟೇ ಸ್ಫೂರ್ತಿ ನೀಡೋರು ಯಾವೇ ಶಿಕ್ಷಣ ನೀಡಿದರು ಆ ಮಗುವಿಗೆ ಬಿದ್ದ ತಕ್ಷಣ ಮೊದಲಿಗೆ ಬರುವ ಪದವೆಂದರೆ ತಾಯಿ, ಅಮ್ಮ ಎಂದು ಮೊದಲೇ ಬರುತ್ತದೆ. ಅದು ನಮ್ಮ ಕನ್ನಡ ಭಾಷೆಗೆ ಹೆಮ್ಮೆ ತರುವಂತ ವಿಷಯ. ನಮ್ಮ ಕನ್ನಡ ನಾಡಿನಲ್ಲಿ ಬಹಳ ವೈವಿಧ್ಯಮಯವಿದೆ. ನಮಗೆ ನಿಮಗೆ ಗೊತ್ತಿರುವ ಹಾಗೆ ನಮ್ಮ ತಾಯಿ ಒಬ್ಬಳೇ ಎಂದು ಜನ್ಮ ನೀಡುವ ತಾಯಿ ಒಬ್ಬಳೇ ಎಂದು ನಮಗೆ ತಿಳಿರುವಂತ ವಿಷಯವಾಗಿದೆ. ಆದರೆ ನಮಗೆ ತಾಯಿಯಂದಿರು 3 ತಾಯಿ. ಒಂದು ಜನ್ಮ ಕೊಡುವ ಮೊದಲೇ ತಾಯಿ, ಇನ್ನೊಂದು ಭಾಷೆ ಕೊಡುವ ಕನ್ನಡ ತಾಯಿ, ಇನ್ನೊಬ್ಬಳು ನಾವು ಕುಡಿಯುವಂತಹ ಜಲ ತಾಯಿ ಎಂದು ಹೇಳಲು ಇಷ್ಟಪಡುತ್ತೇನೆ. ಕನ್ನಡವು ಸಂಪದ್ಭರಿತವಾದ ಐತಿಹಾಸಿಕ ಭವ್ಯ ಪರಂಪರೆಯ ಸೊಬಗಿನ ಹಿನ್ನೆಲೆಗಳಿಂದ ಕೂಡಿದ ಭಾಷೆ ಯಾವುದಪ್ಪ ಅಂದ್ರೆ ಕನ್ನಡವು ಹಿಂದೆ ಹರಿದು ನಂಜಿ ಹೋಗಿತ್ತು. ಅದು ಕನ್ನಡವು ಕರ್ನಾಟಕದ ಕುಲಪುರೋಹಿತ ಆಗಿರುವಂತಹ ಹಾಲೂರು ವೆಂಕಟರಾಯರು ಅಸಂಖ್ಯಾತ ಕನ್ನಡಿಗರಿಂದ ಕನ್ನಡ ಅಭಿಮಾನಿಗಳಿಂದ ಒಂದಾಗಿದೆ. ಕನ್ನಡವು 5.5 ದಶಲಕ್ಷ ಜನರು ಕನ್ನಡವನ್ನು ಅನೇಕ ಜನರು ಬಳಸುತ್ತಿದ್ದಾರೆ ಹಾಗೂ ಅದನ್ನು ಬ್ರಾಹ್ಮಿ ಲಿಪಿಯಿಂದ ಬಳಸಲಾಗಿದೆ. ದ್ರಾವಿಡ ಭಾಷೆಗಳಲ್ಲಿ ಒಂದಾಗಿರುವಂತಹ ಭಾಷೆ ಅಂದ್ರೆ ಅದು ಕನ್ನಡವನ್ನು ಮೊದಲೆಲ್ಲ ಕನ್ನಡವನ್ನು ಅತ್ಯಂತವಾಗಿ ತನ್ನ ಮಾತೃಭಾಷೆಯನ್ನಾಗಿ ಬಳಸುತ್ತಿದ್ದಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಕನ್ನಡವನ್ನು ಅತ್ಯಂತವಾಗಿ ಬಳಸುವುದಕ್ಕಿಂತ ಇಂಗ್ಲಿಷ್ ಆಂಗ್ಲ ಭಾಷೆಯನ್ನೇ ಅತ್ಯಂತವಾಗಿ ಬಳಸುತ್ತಿದ್ದಾರೆ. ಹಾಗಾಗಿ ಕನ್ನಡದ ಬಗ್ಗೆ ಪ್ರೀತಿ, ಅಭಿಮಾನ, ಗೌರವ ಕಡಿಮೆ ಆಗುತ್ತಿದೆ. ಅಕ್ಕ ಅನು ಅವರು ಕಮಲಾಪುರ ತಾಲೂಕಿನ ಸ್ವಂತ ಗ್ರಾಮದ ಶಾಲಾ ಸುಧಾರಣೆಯ ಮೂಲಕ ಸೇವಾ ಕಾರ್ಯವನ್ನು ಪ್ರಾರಂಭಿಸಿದ್ದು ಅವರಿಗೆ ಕೈಜೋಡಿಸುವುದಾಗಿ ಡಾಕ್ಟರ್ ಸುಧಾ ಹಾಲ್ಕಾಯಿ ಅವರು ಹೇಳಿದ್ದಾರೆ. ಕೆಚ್ಚೆದೆಯ ಕನ್ನಡತಿ ಎಂದು ಖ್ಯಾತಿ ಪಡೆದಿರುವ ಅನು ಅಕ್ಕ ಅವರು ಕಲ್ಯಾಣ ಕರ್ನಾಟಕದ ರಾಯಚೂರು ಜಿಲ್ಲೆಯವರಾಗಿದ್ದು ಅವರು ಈ ಭಾಗದ ಕಲಬುರಗಿ ಜಿಲ್ಲೆಯ ಎಲ್ಲಾ ತಾಲೂಕಿನ ಸರಕಾರಿ ಶಾಲೆಗಳ ಸಂರಕ್ಷಣೆಗಾಗಿ ತಮ್ಮ ಸೇವೆ ಪ್ರಾರಂಭಿಸಿದ್ದಾರೆ. ಅವರೊಂದಿಗೆ ಕೈಜೋಡಿಸಲು ಸಿದ್ಧರಾಗಿದ್ದೇವೆ ಎಂದು ಡಾಕ್ಟರ್ ಸುಧಾ ಹಾಲ್ಕಾಯಿ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಗಣೇಶ್, ಅಕ್ಷಯ್, ಪ್ರಜ್ವಲ್, ಶಿವರಾಜ್ ಮುಲಗೆ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಮೊಟ್ಟ ಮೊದಲನೇದಾಗಿ ನಮ್ಮಿಂದ ಆಗಲಿರುವ ಗುರುಬಸಪ್ಪ ಸಜ್ಜನ್ ಶೆಟ್ಟಿಯವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಈ ಪತ್ರಿಕಾಗೋಷ್ಠಿ ಮುಖಾಂತರ ಕೇಳ್ಕೊತೀನಿ. ಎರಡನೇದು, ಇವತ್ತಿನ ಪತ್ರಿಕಾಗೋಷ್ಠಿ ವಿಷಯ ಏನು ಅಂತಂದರೆ, ಎಲ್ಲರಿಗೂ ಗೊತ್ತಿದೆ ಅಂತ ಅಂದ್ಕೊತೀನಿ ನಮ್ಮ ಎಲ್ಲ ಪತ್ರಿಕಾ ಮಾಧ್ಯಮದ ಸಹೋದರರಿಗೆ. ಅನ್ನು ಅಕ್ಕ ಅಂತಲೇ ಇವರು ಭಾಳ ಹೆಸರುವಾಸಿಯಾಗಿ ಇಡೀ ಕರ್ನಾಟಕ ತುಂಬ ಪ್ರಖ್ಯಾತಿಯಾಗಿದ್ದಾರೆ ನಮ್ಮ ಸಹೋದರಿಯರು. ನನಗೆ ಭಾಳ ಹೆಮ್ಮೆ ಅನಿಸುತ್ತೆ. ನಮ್ಮ ಸಹೋದರಿ ತಮ್ಮ ಮನೆಯಿಂದ ಹೊರಗಡೆ ಬಂದುಬಿಟ್ಟು ಎಷ್ಟೆಲ್ಲ ಒಂದು ಒಳ್ಳೆಯ ಕಾರ್ಯ ಸಲುವಾಗಿ ಅವರು ಒಂದು ಯೋಚನೆ ಅನ್ನೋದೇನಿರುತ್ತಲ್ಲ, ಒಂದು ಥಾಟ್ ಪ್ರೊಸೆಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದರೊಳಗಡೆ ಒಂದು ಹೆಣ್ಣು ಮತ್ತು ಒಂದು ಗಂಡು ಅಂತ ಇರಂಗಿಲ್ಲ ಅಂತ ನಾನು ಭಾವಿಸ್ತೀನಿ. ಒಂದು ನಮ್ಮ ಜೀವನದಲ್ಲಿ ನಮ್ಮದು ಒಂದು ಉದ್ದೇಶ ಇತ್ತು, ಒಂದು ಗುರಿ ಇತ್ತು. ಆ ಗುರಿಗೆ ಒಬ್ಬರು ಗುರು ಇದ್ದರು ಅಂತಂದರೆ ನಾವು ಏನನ್ನೂ ಸಾಧಿಸಬಹುದು. ಇದಕ್ಕೆ ವಯಸ್ಸು ಒಂದು ಮಿತಿ ಇಲ್ಲ, ಸಣ್ಣ ವಯಸ್ಸು, ದೊಡ್ಡವರು, ವಯಸ್ಸಾದವರು ಅಂತ ಇಲ್ಲ. ಒಂದು ಉದ್ದೇಶ, ಗುರಿ ಅನ್ನೋದು ಏನಿದೆ ಇದನ್ನು ನಾವು ಶುರು ಮಾಡಿದ್ವಿ ಅಂದರೆ ನಮಗೆ ಈ ಸಮಾಜದಲ್ಲಿರೋರು ಭಾಳ ಜನ ನಮ್ಮ ಕೈ ಜೋಡಿಸ್ಕೊಂಡು ಒಂದು ಸಾಗರ ಥರನೇ ಒಂದು ದೊಡ್ಡ ಅಲೆಯಾಗಿ ನಾವು ನಿಂತ್ಕೋಬೋದು ಅಂತ
ನನ್ನ ಭಾವನೆ. ಅನ್ನು ಅಕ್ಕವರು ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಭಾಳ ಫೇಮಸ್ ಇದ್ದಾರೆ. ಅವರು ಇಡೀ ಕರ್ನಾಟಕದಲ್ಲಿ ಒಂದು 25 ಜಿಲ್ಲೆಗಳಲ್ಲಿ 110ಕ್ಕಿಂತ ಜಾಸ್ತಿ ಶಾಲೆಗಳಿಗೆ ಕನ್ನಡ ಸರ್ಕಾರಿ ಶಾಲೆಗಳಿಗೆ ಅವರ ದೇಣಿಗೆ ಇದೆ. ಯಾವೆಲ್ಲ ರೀತಿಯಿಂದ ದೇಣಿಗೆ ಇದೆ ಅಂದರೆ, ಒಂದು ಪೇಂಟ್ ಮಾಡೋದು ಇಟ್ಕೊಂಡು, ಒಂದು ಸ್ವಚ್ಛ ಭಾರತ್ ಅಭಿಯಾನ ಥರ ಇಟ್ಕೊಂಡು ಅವ್ರದ್ದೇ ಆದಂಥ ಒಂದು ಸೈನ್ಯ ಕಟ್ಟಿದ್ದಾರೆ, ಅವ್ರದ್ದೇ ಆದಂಥ ಒಂದು ಯೋಧರಿದ್ದಾರೆ. 13ರಿಂದ 14 ಜನರು ಅವ್ರ ತಂಡದಲ್ಲಿದ್ದಾರೆ. ಅವರಿಗೆಲ್ಲರಿಗೂ ನಮ್ಮ ಕೃತಜ್ಞತೆಗಳು. ನಾನು ಇವತ್ತು ನಿಮ್ಮ ಪತ್ರಿಕಾಗೋಷ್ಠಿ ಮುಖಾಂತರ ನಾನು ಅವರಿಗೆ ಧನ್ಯವಾದ ಹೇಳ್ತೀನಿ. ಅವರು ಇವತ್ತು ಕಲಬುರಗಿ ಜಿಲ್ಲೆಗೆ ಬಂದಿದ್ದಾರೆ. ಅವರು ಕಲಬುರಗಿ ಜಿಲ್ಲೆಯಲ್ಲಿ ಎಷ್ಟು ಕನ್ನಡ ಸರ್ಕಾರಿ ಶಾಲೆಗಳಿದೆ, ಅದನ್ನೆಲ್ಲ ಎಷ್ಟು ಮಟ್ಟಕ್ಕೆ ಅದನ್ನು ಒಳ್ಳೆಯದು ಮಾಡ್ಬೋದು, ಪೇಂಟ್ ಆಗಲಿ, ಸ್ವಚ್ಛತೆ ಆಗಲಿ, ಅಥವಾ ಬೇರೆದು ಏನಾದರೂ ಕುಂದುಕೊರತೆಗಳಿದ್ದು ಅಲ್ಲಿಂದ ಶಿಕ್ಷಕರಿಗೆ ಕೇಳಿಬಿಟ್ಟು ಸರ್ಕಾರದ ಕಡೆಯಿಂದ ಏನು ಮಾಡಿಸ್ಬೋದು ಅಂತ ಹೇಳಿ ಅವರು ಒಂದು ಇನಿಷಿಯೇಟಿವ್ ತೊಗೊಂಡಿದ್ದಾರೆ. ಅವರಿಗೆ ನಾನು ನಮ್ಮ ಕಲಬುರಗಿ ಜಿಲ್ಲೆಗೆ ನಾನಿವತ್ತು ಸ್ವಾಗತಿಸ್ತೇನೆ. ಆಮೇಲೆ ನಮ್ಮ ಕೈಯಿಂದ ಎಷ್ಟಾಗುತ್ತೆ ಅವರಿಗೆ ನಾವು ಹೆಲ್ಪ್ ಅಂತ ಹೇಳಂಗಿಲ್ಲ, ಕೈ ಜೋಡಿಸ್ತೀವಿ ಅಂತ ಹೇಳ್ತೀವಿ. ಇಟ್ ಇಸ್ ನಾಟ್ ಹೆಲ್ಪ್, ಅವ್ರ ಜೊತೆಗೆ ಕೈ ಜೋಡಿಸ್ತೀವಿ, ಹೆಜ್ಜೆ ಇಡ್ತೀವಿ ಅವ್ರ ಜೊತೆಗೆ. ಸೊ ನಿಮಗೆ ನಾವು ಕಲಬುರಗಿಗೆ ಸ್ವಾಗತ ಮಾಡ್ತೀವಿ. ಇಡೀ ಕನ್ನಡ ಸರ್ಕಾರ ಶಾಲೆಗಳಿಗೆ ಇವರು ಒಂದು ಮಾತೃ ಸ್ವರೂಪದಲ್ಲಿ ನಿಂತಿದ್ದಾರೆ. ನಮ್ಮ ಕನ್ನಡ ಭಾಷೆ 2000 ವರ್ಷಗಳ ಹಿಂದಿಂದ ಒಂದು ಪುರಾತನವಾದ ಭಾಷೆ. ಇಡೀ ಕರ್ನಾಟಕದಲ್ಲಿ ಕೆಚ್ಚೆದೆಯ ಕನ್ನಡತಿ ಅಕ್ಕ ಅನ್ನುವಂಥ ಪ್ರಖ್ಯಾತಿ ಪಡೆದಂತಹ ಅಕ್ಕ ಅನ್ನುವವರಿಗೆ ಮೊದಲನೇದಾಗಿ ನಮ್ಮ ಕಲಬುರಗಿ ಜಿಲ್ಲೆಗೆ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಾನು ಒಬ್ಬ ಸಾಮಾಜಿಕ ಕಾರ್ಯಕರ್ತನಾಗಿ ಒಬ್ಬ ಗಂಡು ಮಕ್ಕಳು ಮುಂದೆ ಬಂದು ಮಾಡದೇ ಇರುವಂಥ ಕೆಲಸವನ್ನು ಒಬ್ಬ ಹೆಣ್ಣು ಮಗಳಾಗಿ ಅತಿ ಸಣ್ಣ ವಯಸ್ಸಿನಲ್ಲಿ ಇಡೀ ರಾಜ್ಯಾದ್ಯಂತ ಸರ್ಕಾರಿ ಕನ್ನಡ ಶಾಲೆ ಉಳಿಸಿ ಅನ್ನುವಂಥ ಅಭಿಯಾನವನ್ನು ಇಟ್ಕೊಂಡು ಇಡೀ ರಾಜ್ಯಾದ್ಯಂತ ಸರ್ಕಾರಿ ಕನ್ನಡ ಶಾಲೆಗಳಿಗೆ ಕಾಯಕಲ್ಪ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಅವರಿಗೆ ಮೊದಲನೇದಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇವ್ರ ಬಗ್ಗೆ ಒಂದು ಸಣ್ಣ ಪರಿಚಯವನ್ನು ಮಾಡಿಕೊಡ್ತೀನಿ. ಇವರು ಇದೇ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಚಿಕ್ಕಬೇರ್ಗಿ ಅನ್ನುವಂಥ ಚಿಕ್ಕ ಗ್ರಾಮದವರು. ಚಿಕ್ಕ ಗ್ರಾಮದಲ್ಲಿ ಅತಿ ಬಡತನದ ಕುಟುಂಬದಲ್ಲಿ ಜನಿಸಿರುವಂಥ ಅನು ಅಕ್ಕ ಅವರು ಅವರ ಪ್ರಾಥಮಿಕ ಜೀವನವನ್ನು ಕನ್ನಡ ಶಾಲೆ, ಸರ್ಕಾರಿ ಕನ್ನಡ ಶಾಲೆಯಿಂದಲೇ ಪ್ರಾರಂಭ ಮಾಡಿದ್ದವರು. ಅವರು ಅಲ್ಲಿ ಅಭ್ಯಾಸ ಮಾಡ್ತಾ ಇರುವಂಥ ಸಮಯದಲ್ಲಿ ಆ ಸರ್ಕಾರಿ ಶಾಲೆಯಲ್ಲಿರುವಂಥ ಲೋಪದೋಷಗಳನ್ನು ನೋಡಿ ಮತ್ತು ಅಲ್ಲಿರುವಂಥ ಆ ವ್ಯವಸ್ಥೆಗಳ ದುರಾವಸ್ಥೆಯನ್ನು ನೋಡಿ ಅದನ್ನು ಏನಾದರೂ ಬದಲಾವಣೆ ಮಾಡಬೇಕು ಅನ್ನುವಂಥ ದೃಢ ನಿರ್ಧಾರವನ್ನು ತೆಗೆದುಕೊಂಡು ಅವರ ಕಾಲೇಜಿನ ಶಿಕ್ಷಣದ ಸಮಯದಲ್ಲಿಯೇ ಅವರು ಸರ್ಕಾರಿ ಕನ್ನಡ ಶಾಲೆ ಉಳಿಸಿ ಅನ್ನುವಂಥ ಅಭಿಯಾನವನ್ನು ಕೈಗೊಂಡರು. ಆ ಅಭಿಯಾನವನ್ನು ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಲಿಂಗಾಪುರ ಅನ್ನುವಂಥ ಗ್ರಾಮದಿಂದ ಪ್ರಾರಂಭ ಮಾಡಿದರು. ಅವತ್ತು ಪ್ರಾರಂಭ ಮಾಡಿದಂಥ ಆ ಕಾರ್ಯ ಇವತ್ತಿನ ದಿನ 140ಕ್ಕೂ ಹೆಚ್ಚು ಶಾಲೆಗಳಿಗೆ ಸುಣ್ಣ ಬಣ್ಣ ಕೊಟ್ಟು ಪರಿಸರದ ಸ್ವಚ್ಛತೆ ಮಾಡುವುದರ ಜೊತೆಗೆ ಶಾಲೆಯಲ್ಲಿ ಬೇಕಾದಂತಹ ಮೂಲಭೂತ ಸೌಕರ್ಯಗಳನ್ನು ಹಿಡ್ಕೊಂಡು ಮುಂಬರುವಂಥ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ನಾವು ಹೇಗೆ ಬದುಕಬೇಕು ಅನ್ನುವಂಥ ಮಾರ್ಗದರ್ಶನವನ್ನು ಅಲ್ಲಿರುವಂಥ ವಿದ್ಯಾರ್ಥಿನಿಯರಿಗೆ ಕೊಡ್ತಾ ಬಂದಿದ್ದಾರೆ. ನನ್ನ ತಂಡವನ್ನು ಶ್ರಮಿಸುತ್ತಾ ಅವರನ್ನು ಸ್ಮರಿಸುತ್ತಾ ನಾನು ಒಂದೆರಡು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಪತ್ರಿಕಾ ಮಾಧ್ಯಮದವರು ಕೂಡ ನಾನು ತುಂಬ ಹೃದಯದ ಧನ್ಯವಾದನ ಅರ್ಪಿಸ್ತೀನಿ. ಇದು ನನಗೆ ಮೊದಲನೇ ಸುದ್ದಿಗೋಷ್ಠಿ. ನಾನು ಅನು ಕನ್ನಡತಿ. ನಾನು ಸುಮಾರು ಇಲ್ಲಿವರೆಗೂ 25 ಜಿಲ್ಲೆಗಳನ್ನು ಸಂಚರಿಸಿ ರಾಜ್ಯ ಪ್ರವಾಸ ಮಾಡ್ತಿದ್ದೀನಿ. ಈವರೆಗೂ ನಾನು 140 ಶಾಲೆಗಳಿಗೆ ಸುಣ್ಣ ಬಣ್ಣ ಬಳಿಯುವಂಥ ಕಾರ್ಯವನ್ನು ಮಾಡಿದ್ದೀನಿ. ಇದರ ಮುಖ್ಯ ಉದ್ದೇಶ ಏನಂದರೆ, ಸರ್ಕಾರಿ ಕನ್ನಡ ಶಾಲೆಗೆ ಮಕ್ಕಳು ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ? ಕನ್ನಡ ಶಾಲೆಯಲ್ಲಿ ಟೀಚರ್ಸ್ ಇಲ್ಲ. ಕನ್ನಡ ಶಾಲೆಗೆ ಬೇಕಾದಂಥ ಮಕ್ಕಳಿಗೆ ಉತ್ತಮ ಆಟೋಪಕರಣ, ಪೀಠೋಪಕರಣಗಳಿಲ್ಲ. ಅದಲ್ಲದೆ ಶಾಲೆಗಳು ಎಲ್ಲ ಛತ್ತುಗಳೆಲ್ಲ ಹಾಳಾಗಿರ್ತವೆ, ಸೀಲಿಂಗ್ ಎಲ್ಲ ಹಾಳಾಗಿರುತ್ತೆ, ಕಳಪೆ ಕಾಮಗಾರಿ ಆಗಿರ್ಬೋದು. ಶಾಲೆಯಲ್ಲಿ ಎಷ್ಟೋ ಶಾಲೆಗಳಲ್ಲಿ ಶೌಚಾಲಯಗಳಿಲ್ಲ, ವಿದ್ಯಾರ್ಥಿಗಳಲ್ಲಿ ಒಂದು ಶಿಸ್ತುಬದ್ಧತೆ ಇಲ್ಲ ಕೆಲವೊಂದು ಶಾಲೆಗಳಲ್ಲಿ. ಅದಲ್ಲದೆ ನಮ್ಮ ಉತ್ತರ ಕರ್ನಾಟಕ, ನಮ್ಮ ಕಲ್ಯಾಣ ಕರ್ನಾಟಕ ಏನಿದೆ, ನಮ್ಮ ಹೈದರಾಬಾದ್ ಕರ್ನಾಟಕ ಏನಂತಾರೆ, ನಾವೆಲ್ಲ ಎಷ್ಟು ಹಿಂದುಳಿದಿದೆ ಅಂದರೆ, ನಾವು ದಕ್ಷಿಣಕ್ಕೂ ನಮಗೆ ಕಂಪೇರ್ ಮಾಡಿ ನೋಡಿಕೊಂಡಾಗ ನಾನು ರಾಜ್ಯದ 24-25 ಜಿಲ್ಲೆಗಳನ್ನು ಸಂಚರಿಸಿದ್ದೀನಿ. ನಮಗೂ ಅವ್ರಿಗೂ ಕಂಪೇರ್ ಮಾಡಿಕೊಂಡ್ರೆ 50 ವರ್ಷ ನಾವು ಹಿಂದೆ ಇದ್ದೀವಿ. ಅಲ್ಲಿನ ಅಭಿವೃದ್ಧಿ ಆಗಿರ್ಬೋದು, ರಾಜಕೀಯ ನೀತಿ ಆಗಿರ್ಬೋದು, ಶಿಕ್ಷಣ ನೀತಿ ಆಗಿರ್ಬೋದು, ಅಲ್ಲೇಗಿದೆ ಇಲ್ಲೇಗಿದೆ ಅಂತ ನೋಡಿಕೊಂಡ್ರೆ ನಾವು ಯಾಕೆ ಇಷ್ಟು ಹಿಂದುಳಿತಾ ಇದ್ದೀವಿ, ಇದ್ರ ಕುಂದುಕೊರತೆಗಳು ಏನಂತ ನನಗೆ ನಿಜವಾಗ್ಲೂ ಅದನ್ನು ಬಾಯ್ಬಿಟ್ಟು ಹೇಳೋಕ್ಕಾಗ್ತಿಲ್ಲ. ಯಾಕಂದರೆ ನಾನಿನ್ನು ವಿದ್ಯಾರ್ಥಿನಿ, ಕೆಲವೊಂದು ವಿಚಾರಗಳನ್ನು ಈಗಲೇ ಮಾತಾಡೋದು ಬೇಡ ಅಂದ್ಬಿಟ್ಟು. ನಮ್ಮಲ್ಲಿ ಅನಕ್ಷರತೆ, ನಿರುದ್ಯೋಗ, ಬಡತನ ತುಂಬಾ
ಇದಿದೆ. ಉತ್ತರ ಕರ್ನಾಟಕದವ್ರಂದರೆ ನಾವು ತಟ್ಟೆ ಲೋಟ ತೊಳೆಯೋಕ್ಕೆ ಗಾರೆ ಕೆಲಸ ಮಾಡೋಕ್ಕೆ ಅದಕ್ಕೆ ಮಾತ್ರ ಸೀಮಿತ ಆಗಿಬಿಟ್ಟಿದ್ವಿ. ನಮ್ಮಲ್ಲಿ ಮಲ್ಟಿ ಸ್ಪೆಷಾಲಿಟೀಸ್ ಹಾಸ್ಪಿಟಲ್ ಇಲ್ಲ, ಇದ್ರೂ ಕೂಡ ಉಪಯೋಗಕ್ಕಿಲ್ಲ. ನಮ್ಮಲ್ಲಿ ಯಾವುದೇ ಫ್ಯಾಕ್ಟ್ರಿಗಳಿಲ್ಲ. ಎಷ್ಟೋ ಜನ ಬಡತನದಿಂದ ಪಾಪ ಸಂಸಾರ ಸುಖ ಸಂಸಾರವಂತೂ ನಮ್ಮ ಜನ ಏನು ಕಲ್ಯಾಣ ಕರ್ನಾಟಕದವ್ರು ಯಾರು ಕೂಡ ಸುಖ ಸಂಸಾರ ನಡೆಸ್ತಿಲ್ಲ. ಸಾಲ ಸೂಲ ಮಾಡಿ ಮದುವೆ ಆಗ್ತಾರೆ, ಯಾರು ಅತ್ತೆ ಮಾವನ್ನ ನೋಡ್ಕೊಳ್ಳಲ್ಲ, ತಂದೆ ತಾಯಿ ನೋಡ್ಕೊಳ್ಳಲ್ಲ, ಬೆಂಗಳೂರು ಮಂಗಳೂರು ದುಡಿಯೋಕೆ ಹೋಗ್ತಾರೆ. ಯಾರು ಸುಖ ಜೀವನ ನಡೆಸ್ತಾ ಇದ್ದಾರೆ? ನೀವು KSRTC ಬಸ್ನ ನೋಡಿರ್ಬೋದು, ಜನರಲ್ ಬೋಗಿ ಟ್ರೈನ್ನ ನೋಡಿರ್ಬೋದು. ಎಷ್ಟು ಜನ ಕಷ್ಟಪಡ್ತೀರ ನನ್ನ ಉತ್ತರ ಕರ್ನಾಟಕ ಜನ. ಇದಕ್ಕೆಲ್ಲ ಮುಖ್ಯ ಕಾರಣ ಶಿಕ್ಷಣ ನೀತಿ ಸರಿಯಿಲ್ಲ ನಮ್ಮಲ್ಲಿ. ದೊಡ್ಡವರಾಗಿಯೇ ಉಳಿತೀರ, ನಾವು ಏನಿದ್ದೀವಿ ಕೂಲಿ ನಾಲಿ ಮಾಡ್ತಾ ಅದರಲ್ಲಿದ್ದೀವಿ. ಇನ್ನೊಂದು, ನಾವು ಪ್ರಗತಿ ಪಥದಲ್ಲಿ ಏನು ಸಾಕ್ತಿದ್ದೀವಿ ಅಂತಂದ್ರೂ ನಾವು ಕೃಷಿದಲ್ಲಿನೂ ಇಲ್ಲ. ಹೇಳ್ಬೇಕಂತಂದರೆ ಎಷ್ಟು ಕಷ್ಟಪಟ್ಟು ದುಡಿತೀವಿ, ಆದರೆ ಉಪಯೋಗ ಇಲ್ಲ. ರೈತ ಯಾವ ಥರ ಬೆಳೆದ್ರೆ ಯಾವ ಥರ ಬೆಳೆ ಬೆಳೆದ್ರೆ ಯಾವ ಥರ ಲಾಭ ತೆಗಿಬೇಕು ಅನ್ನೋದು ಕೂಡ ಆ ನಾಲೆಡ್ಜ್ ಕೂಡ ನಮ್ಮಲ್ಲಿಲ್ಲ. ಇದೆಲ್ಲ ತುಂಬ ಕಾಣ್ತಿದೆ. ಯಾಕೆ ಈ ಹುಡುಗಿ ಉತ್ತರ ಕರ್ನಾಟಕದ ಬಗ್ಗೆ ಇಷ್ಟೆಲ್ಲ ಇದಾಗಿ ಮಾತಾಡ್ತಿಲ್ಲ ಅಂತ ತಪ್ಪು ತಿಳ್ಕೊಬೇಡಿ. ಇರೋದನ್ನು ನಾನು ತುಂಬ ಫ್ಯಾಕ್ಟ್ ಕಂಡಿದ್ದೀನಿ. ಹೆಣ್ಮಕ್ಳ ಕಷ್ಟಗಳನ್ನೆಲ್ಲ ಕಂಡಿದ್ದೀನಿ. ಇದನ್ನೆಲ್ಲ ಕಂಡುಬಿಟ್ಟು ಬಾಲ್ಯ ವಿವಾಹಗಳು ಎಷ್ಟೊಂದು ಹೆಚ್ಚಾಗ್ತಾ ಇದ್ದಾವೆ, ಎಷ್ಟೆಲ್ಲ ಕಷ್ಟಪಡ್ತಿದ್ದಾರೆ ನಮ್ಮ ಹೆಣ್ಮಕ್ಳು. ಇದಕ್ಕೆಲ್ಲ ಮುಖ್ಯ ಕಾರಣ ಶಿಕ್ಷಣ. ಈಗ ನಮಗೆ ಬಡ ಮಕ್ಕಳಿಗಾಗಿ ಉಳಿದಿರುವಂಥ ಸರ್ಕಾರಿ ಕನ್ನಡ ಶಾಲೆಗಳು ಮುಚ್ಚುವಂಥ ಹಂತದಲ್ಲಿದ್ದಾವೆ. ಖಾಸಗಿ ಶಾಲೆಗಳು ಹೆಚ್ಚಾದಷ್ಟೇ ಆ ವ್ಯಾಮೋಹಕ್ಕೊಳಗಾಗ್ಬಿಟ್ಟು ಕನ್ನಡ ಶಾಲೆಗಳು ಮುಚ್ತಾ ಇದ್ದೀವಿ. ಮುಂದೊಂದು ದಿನಮಾನಗಳಲ್ಲಿ ಹೇಗಾಗ್ಬಿಡುತ್ತೆ ಅಂತಂದರೆ, ಮುಂದಿನ ದಿನಮಾನಗಳಲ್ಲಿ ಪತ್ರಿಕೆಗಳಲ್ಲೆಲ್ಲ ಓದೋದು ಯಾರು ನಮ್ಮಂಥ ಬಡವರು ನಿರ್ಗತಿಕರಲ್ಲ. ಇದು ಮಕ್ಕಳೇ, ಇದು ಕನ್ನಡ ಶಾಲೆ, ಇಲ್ಲೆಲ್ಲ ನಿರ್ಗತಿಕರು ಬಡವರು ಮಾತ್ರ ಬರ್ತಿದ್ರು ಅನ್ನೋ ಥರ. ಮುಂದೊಂದು ದಿನ ಕನ್ನಡ ಭಾಷೆ ಅಳಿದೋಗುತ್ತೆ. ನಾವು ಡಾಕ್ಯುಮೆಂಟ್ಸ್ಗಾಗಿ ಸರ್ಕಾರಿ ಶಾಲೆ ಅನ್ನೋದು ನಮ್ಮ ಊರಿಗಾಗಿ ಉಳಿದಿರುತ್ತೋ ಒಂದು ಬಹುದೊಡ್ಡ ಆಸ್ತಿ. ಅದನ್ನು ನಾವು ಉಳಿಸ್ಕೋಬೇಕು. ಸಾರ್ವಜನಿಕರಿಗಾಗಿ ಇರುವಂಥದ್ದು. ಯಾಕಂದರೆ ಸರ್ಕಾರಿ ಕನ್ನಡ ಶಾಲೆನೇ ಮುಚ್ಚೋಗ್ಬಿಡ್ತು. ಒಂದೂರಲ್ಲಿ ಶಾಲೆ ಅಂದರೆ ಡಾಕ್ಯುಮೆಂಟ್ಸ್ಗಾಗಿ ಬೇರೊಂದು ಶಾಲೆ ಶಿಫ್ಟ್ ಆಗಿರುತ್ತೆ, ಅಲ್ಲಿ ಹೋಗಬೇಕು ನಾವು. ಒಂದು ಶಾಲೆ ನಮಗೆ ಕಳಶವಿದ್ದಂತೆ. ಕನ್ನಡ ಭಾಷೆ ನಾಡು ನುಡಿ ವಿಚಾರದಲ್ಲಿ ಕನ್ನಡ ಶಾಲೆಗಳು ಉಳಿಬೇಕನ್ನೋದೇ ನಮ್ಮ ಮುಖ್ಯ ಉದ್ದೇಶ. ಇನ್ನಷ್ಟು ಮಾಹಿತಿಗಳು ಏನಾದರೂ ನೀವಿದ್ರೆ ನಮಗೆ ಕೊಡ್ಬೋದು. ನಮ್ಮ ಬಗ್ಗೆ ಸಂಶಯಗಳೇನಾದರೂ ಇದ್ದರೆ ನಮಗೆ. ಮಾರ್ಗದರ್ಶಿ ಸೊಸೈಟಿಯ ವತಿಯಿಂದ ಬಾಲ್ಯ ವಿವಾಹ ಮುಕ್ತ ಭಾರತಕ್ಕಾಗಿ ಹಮ್ಮಿಕೊಂಡಿರುವ ಚಟುವಟಿಕೆಗಳ ಕುರಿತು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಮಾಹಿತಿ ನೀಡಲಾಯಿತು. ಇತ್ತೀಚೆಗೆ ಬಾಲ್ಯ ವಿವಾಹಗಳ ಸಂಖ್ಯೆಗಳಲ್ಲಿ ವ್ಯತ್ಯಾಸಗಳು ಆಗುತ್ತಿದ್ದು, ಆ ಸಂಖ್ಯೆಯನ್ನು ಸಂಪೂರ್ಣವಾಗಿ ತಗ್ಗಿಸಿ ಬಾಲ್ಯ ವಿವಾಹ ಮುಕ್ತ ಭಾರತ ಅಭಿಯಾನಕ್ಕೆ ಮಾರ್ಗದರ್ಶಿ ಸಂಸ್ಥೆ ಜಾಗೃತಿ ಅಭಿಯಾನ ಕೈಗೊಂಡಿದೆ ಎಂದು ಸಂಸ್ಥೆಯ ಜಂಟಿ ನಿರ್ದೇಶಕರಾದ ಆನಂದರಾಜ್ ಡಿ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಭರತೇಶ ಶೀಲವಂತರ್, ಬಸವರಾಜ್ ತೆಂಗಳಿ, ಸುನಂದಾ ಶಹಾಬಾದ್, ಶೀತಲ್ ಕಟ್ಕೆ, ಪ್ರಿಯಾಂಕಾ ರತ್ನಾಬಾಯಿ, ಶಿವಪ್ರಸಾದ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಈ ಒಂದು ಬಾಲ್ಯ ವಿವಾಹ ಮುಕ್ತ ಭಾರತ ಈ ಒಂದು ಅಭಿಯಾನವನ್ನು ನಾವು ಪ್ರಾರಂಭಿಸಿದ್ದೇವೆ. ಈ ಒಂದು ಅಭಿಯಾನದಲ್ಲಿ ಇನ್ನು ಮುಂದೆ ಎಲ್ಲ ಕಡೆಗೆ ಕೂಡ ನಾವು ಈ ಪ್ರಮಾಣ ಬೋಧನೆಯನ್ನು ಮಾಡುತ್ತೇವೆ. ಅಂದರೆ ಬಾಲ್ಯ ವಿವಾಹ ಮಾಡಿಕೊಳ್ಳುವುದಿಲ್ಲ ಮತ್ತು ಪ್ರಕರಣಗಳು ಬಂದರೆ ಅವನ್ನು ನಾವು ತಡೆ ಹಿಡ್ತೀವಿ ಮತ್ತು ಮೇಲಾಧಿಕಾರಿಗಳಿಗೆ ತಿಳಿಸ್ತೀವಿ ಅಂಥೇಳಿ ಈ ಒಂದು ಅಭಿಯಾನವನ್ನು ಪ್ರತಿಯೊಂದು ಹಳ್ಳಿಯಲ್ಲಿ ನಾವು ಮಾಡ್ತಾ ಇದ್ದೀವಿ. ಸುಮಾರು ಈಗಾಗಲೇ ನಾವು ಪ್ರತಿ ಹಳ್ಳಿಯಲ್ಲಿ ನಮ್ಮ ಸಿಬ್ಬಂದಿಗಳ ಕಡೆಯಿಂದ ಅಂಗನವಾಡಿ ಸೆಂಟರು ಮತ್ತು ಶಾಲೆಗಳಲ್ಲಿ ಮತ್ತು ಪ್ರತ್ಯೇಕ ವೈಯಕ್ತಿಕವಾಗಿ ಕೂಡ ನಾವು ಘೋಷಣೆ ಕೊಡಿದೆವು ಮತ್ತು ಫ್ಯಾಮಿಲಿಗಳಲ್ಲಿ ಕುಟುಂಬದಲ್ಲಿ ಕೂಡ ನಾವು ಈ ಒಂದು ಪ್ರಮಾಣ ಬೋಧನೆಯನ್ನು ಮಾಡಿದೆವು. ಈ ಒಂದು ಬೋಧನೆಯಲ್ಲಿ ಸುಮಾರು 6869 ಜನರು ಭಾಗವಹಿಸಿದ್ದಾರೆ. ಈ ಒಂದೂವರೆ ತಿಂಗಳಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದೆವು. ಈ ಒಂದು ಕಾರ್ಯಕ್ರಮದಲ್ಲಿ ಈ ಪ್ರಮಾಣ ವಚನವನ್ನು ಬೋಧನೆ ಮಾಡೋದಲ್ಲಿ ಭಾಗವಹಿಸಿದಂಥವರು ಇಷ್ಟು ಜನ ಆಗಿದ್ದಾರೆ. ಮತ್ತು ನಾವು ನಿನ್ನೆ ಕೂಡ ಬೆಳಗ್ಗೆ ಕಾರ್ಯಕ್ರಮ ಆದ ನಂತರ ಸಾಯಂಕಾಲ ಕಾರ್ಯಕ್ರಮದಲ್ಲಿ ಕಲಬುರಗಿ ಜಿಲ್ಲೆಯ 9 ಹಳ್ಳಿಗಳಿಗೆ ನಾವು ನಿನ್ನೆ ರಾತ್ರಿಯೇ ಪ್ರತಿಯೊಬ್ಬರು ತಂಡವಾಗಿ ಹೋಗಿ ಕೂಡ ಅಲ್ಲಿ ಕ್ಯಾಂಡಲ್ ಮಾರ್ಚ್, ಕ್ಯಾಂಡಲ್ ಮೇಣದ ಬತ್ತಿಯನ್ನು ಹಿಡಿದುಕೊಂಡು ಮೆರವಣಿಗೆ ಮಾಡಿ ಹಳ್ಳಿಗಳಲ್ಲಿ ಪ್ರಭಾತ ಪೇರಿ ಮಾಡುವುದರ ಮೂಲಕ ಮತ್ತು ನಾವು ಬಾಲ್ಯ ವಿವಾಹಕ್ಕೆ ಒಳಗಾಗಬಾರ್ದು ಮತ್ತು 18 ವರ್ಷದ ಒಳಗಿನ ಹೆಣ್ಣು ಮಗುವಿಗೆ ಮದುವೆ ಮಾಡಬಾರ್ದು, 21 ವರ್ಷದ ಒಳಗಿನ ಗಂಡು ಮದುವೆ ಮಾಡಬಾರ್ದು ಎಂಬ ಘೋಷಣೆಗಳನ್ನು ಕೂಗುತ್ತಾ ಮತ್ತು ಎಲ್ಲ ಮಕ್ಕಳನ್ನು ಶಾಲೆಗೆ ಕಳಿಸಬೇಕೆಂಬ ಒಂದು ಘೋಷಣೆಯನ್ನು ಕೂಗುತ್ತಾ ಹಳ್ಳಿಗಳಲ್ಲಿ ನಾವು ಜಾಗೃತಿ ಕಾರ್ಯಕ್ರಮ ಮಾಡಿದೆವು. ಈ ಒಂದು ಕಾರ್ಯಕ್ರಮದಲ್ಲಿ ಸುಮಾರು 9 ಹಳ್ಳಿಯಲ್ಲಿ 980 ಜನ ಭಾಗವಹಿಸಿದರು. ಭಾಳಷ್ಟು ಅಲ್ಲಿನ ಗ್ರಾಮ ಪಂಚಾಯತಿಯ ಮೆಂಬರು ಮತ್ತು ಸ್ವಸಹಾಯ ಸಂಘದ ಮಹಿಳೆಯರು, ಶಿಕ್ಷಕರು, ಅಂಗನವಾಡಿ ಕಾರ್ಯಕರ್ತರು, ಮಕ್ಕಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸರು. ಭಾಳಷ್ಟು ಅವರಿಗೂ ಕೂಡ ಖುಷಿ ಆಯಿತು. ಈ ಒಂದು ಕಾರ್ಯಕ್ರಮ ಜಾಗೃತಿ ಕಾರ್ಯಕ್ರಮ ಸಂಜೆ ಹೊತ್ತಲ್ಲಿ ಮಾಡಿದ್ದು ಮತ್ತು ಎಲ್ಲರೂ ಭಾಗವಹಿಸಿಕೆ ಕೂಡ ಅಷ್ಟೇ ಪ್ರಮುಖವಾಗಿತ್ತು. ಹಾಗಾಗಿ ಈ ಒಂದು ಕಾರ್ಯಕ್ರಮ ಕೂಡ ನಿನ್ನೆ ಕೂಡ ಫಲಪ್ರದವಾಗಿತ್ತು.
ಮತ್ತು ಬೆಳಗಿನ ಕಾರ್ಯಕ್ರಮದಲ್ಲಿ ಸುಮಾರು 550 ಮಕ್ಕಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಕಾಲೇಜಿನ ಮಕ್ಕಳು ಭಾಗವಹಿಸಿದರು. ಅವರೆಲ್ಲರಿಗೂ, ಯಾಕಂದರೆ ಈ ಒಂದು ಕಾರ್ಯಕ್ರಮ ನಾವು ಇಟ್ಟದ್ದು ಕಾಲೇಜಿನಲ್ಲಿ, ಅಲ್ಲಿ ಕಾಲೇಜಿಗೆ ಡಿಗ್ರಿ ಕಾಲೇಜಲ್ಲಿ ಅಲ್ಲಿ ಬೇರೆ ಬೇರೆ ಹಳ್ಳಿಗಳಿಂದ ಬರ್ತಕ್ಕಂಥ ಮಕ್ಕಳು ಇರೋದರಿಂದ ಈ ಒಂದು ವಿಷಯ ಆ ಪ್ರತಿ ಹಳ್ಳಿಗೂ ಕೂಡ ತಲುಪುತ್ತೆ ಎಂಬ ಉದ್ದೇಶಕ್ಕೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು ಭಾಳಷ್ಟು ಫಲಪ್ರದವಾಯಿತು. ಈ ಒಂದು ಕಾರ್ಯಕ್ರಮದಲ್ಲಿ ಸುಮಾರು 250ಕ್ಕೂ ಹೆಚ್ಚು NGOಗಳು ಈ ಜಸ್ಟ್ ರೈಟ್ಸ್ ಫಾರ್ ಚಿಲ್ಡ್ರನ್ ಎಂಬ ಒಂದು ಸಂಘಟನೆಯೊಂದಿಗೆ ನಾವು ಒಂದುಗೂಡಿದ್ದೀವಿ. ದೇಶದಲ್ಲಿ ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ಇದ್ದಾರೆ. ನಮ್ಮ ಕರ್ನಾಟಕದಲ್ಲಿ 5 NGOಗಳು ಕೂಡ ಈ ಒಂದು ಅಭಿಯಾನದಲ್ಲಿ ಪ್ರಾರಂಭ ಮಾಡಿದ್ದೇವೆ. ಬೆಳಗಾವಿ, ಬಾಗಲಕೋಟೆ ಮತ್ತು ಕೋಲಾರ ಹಾಗೂ ಬಳ್ಳಾರಿಯಲ್ಲಿ ಕೂಡ ಇದು ಮಾಡಿದ್ದೇವೆ. ಸೊ ಈ ಥರ ಒಂದು ಗದಗದಲ್ಲಿ ಕೂಡ ಇದು ಮಾಡಿದ್ದೇವೆ. ಸೊ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಮತ್ತು ಯಾದಗಿರಿಯಲ್ಲಿ ಕೂಡ ನಾವು ಪ್ರಾರಂಭ ಮಾಡಿದ್ದೀವಿ. ಸೊ ಈಗ ಈ ರೀತಿಯಾಗ ಎಲ್ಲ NGOಗಳು ಪ್ರತಿಯೊಂದು ಹಳ್ಳಿಗಳಿಗೆ ಹೋಗಿ ಈ ಒಂದು ಅಭಿಯಾನವನ್ನು ಶಪಥ ಮಾಡತಕ್ಕಂಥ ಅಭಿಯಾನವನ್ನು ಪ್ರಾರಂಭಿಸಿ ಅಟ್ಲೀಸ್ಟ್ ತಿಳುವಳಿಕೆ ಮುಟ್ಲಿ ಎಂಬ ಒಂದು ಉದ್ದೇಶಕ್ಕೋಸ್ಕರ ಈ ಒಂದು ಕಾರ್ಯಕ್ರಮ ಮಾಡುತ್ತೇವೆ. ನವೆಂಬರ್ 30ರಂದು ಸಂವಿಧಾನ ಸಮರ್ಪಣಾ ದಿನದ ಸ್ಮರಣಾರ್ಥವಾಗಿ ಪ್ರೊಫೆಸರ್ ಮಲ್ಲೇಶ ಸಜ್ಜನ್ ನೆನಪಿನ ದಿನ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಕಲಬುರಗಿ ಜಿಲ್ಲಾ ಶಾಖೆಯ ವತಿಯಿಂದ ಸಂವಿಧಾನ ಸಮರ್ಪಣಾ ದಿನಾಚರಣೆಯ ಸ್ಮರಣಾರ್ಥ ಇತ್ತೀಚೆಗೆ ನಿಧನರಾದ ಪ್ರೊಫೆಸರ್ ಮಲ್ಲೇಶಿ ಸಜ್ಜನ್ ಅವರ ನೆನಪಿನ ದಿನವನ್ನಾಗಿ ಆಚರಿಸಲಾಗುವುದು ಎಂದು ಸಮಿತಿಯ ಜಿಲ್ಲಾ ಸಂಚಾಲಕರಾದ ಸುರೇಶ್ ಮೆಂಗನ್ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಭೀಮ್ಶಾ ಖನ್ನಾ, ಶಿವಕುಮಾರ್ ಆಜಾದ್ಪುರ್, ದವಲಪ್ಪ ಮದನ್, ಭರತ್ ಧನ್ನಾ, ವಿಜಯ್ ಕುಮಾರ್ ಟೈಗರ್, ಬಸವರಾಜ್ ಮಯೂರ್, ಶರಣು ಪೂಜಾರಿ, ಬಸವರಾಜ್ ಅಷ್ಟಗಿ, ಮಡಿವಾಳಪ್ಪ ಕಟ್ಟಿಮನಿ, ಅಭಿಷೇಕ್ ಉಪಾಧ್ಯಾಯ್, ಅರುಣ್ ಕುಮಾರ್ ಇನಾಮದಾರ್, ಶಿವಪುತ್ರ ಹಾಗರ್ಗಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಸಂವಿಧಾನ ಸಮರ್ಪಣಾ ದಿನದ ಸ್ಮರಣಾರ್ಥವಾಗಿ ಇತ್ತೀಚೆಗೆ ನಮ್ಮ ಚಳವಳಿಯ ಪ್ರಮುಖ ನಾಯಕರು, ನಮಗೆಲ್ಲ ಮಾರ್ಗದರ್ಶಕರು, ಹಿರಿಯರಾಗಿರ್ತಕ್ಕಂಥ ಪ್ರೊಫೆಸರ್ ಮಲ್ಲೇಶಿ ಸಜ್ಜನ್ರವರು ಕಳೆದ ದಿನಾಂಕ 6ರಂದು ನಮ್ಮನ್ನು ಅಗಲಿದ್ದಾರೆ. ಆ ಕಾರಣಕ್ಕಾಗಿ ಅವರ ನೆನಪಿಗಾಗಿ ಸಂವಿಧಾನ ಸಮರ್ಪಣಾ ದಿನದ ಸ್ಮರಣಾರ್ಥವಾಗಿ ಅವರ ಒಂದು ನೆನಪಿನ ದಿನ ಅಂತ ಹೇಳಿ ನಾವು ಬರುವ 30ರಂದು ಇಲ್ಲಿ ಜಿಲ್ಲಾ ಪತ್ರಿಕಾ ಭವನದ ಸಾಂಸ್ಕೃತಿಕ ಭವನದ ಹಾಲ್ನಲ್ಲಿ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲಾ ಪದಾಧಿಕಾರಿಗಳು, ನಮ್ಮ ದಲಿತ ಸಂಘರ್ಷ ಸಮಿತಿಯ ಎಲ್ಲ ಜಿಲ್ಲಾ ಪದಾಧಿಕಾರಿಗಳು ಹಾಗೂ ಕರ್ನಾಟಕ ರಾಜ್ಯದ ಎಲ್ಲ ರಾಜ್ಯ ಪದಾಧಿಕಾರಿಗಳು ಭಾಗವಹಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮವನ್ನು ಪೂಜ್ಯ ಬಂತೇಜಿ ವರಜ್ಯೋತಿಯವರು ಸಾನ್ನಿಧ್ಯವನ್ನು ವಹಿಸಿಕೊಳ್ತಾ ಇದ್ದಾರೆ ಮತ್ತು ಕಾರ್ಯಕ್ರಮ ಉದ್ಘಾಟನೆಯನ್ನು ದಕ್ಷಿಣ ಮತಕ್ಷೇತ್ರದ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಅಲ್ಲಂ ಪ್ರಭು ಪಾಟೀಲ್ ಅವರು ಮಾಡ್ತಾ ಇದ್ದಾರೆ ಮತ್ತು ಅಧ್ಯಕ್ಷತೆಯನ್ನು ಶ್ರೀನಿವಾಸ ಹೆಣ್ಣೂರವರು, ನಮ್ಮ ರಾಜ್ಯ ಸಂಚಾಲಕರು, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಬೆಂಗಳೂರು ಇವರು ವಹಿಸಿಕೊಳ್ತಾ ಇದ್ದಾರೆ. ಮತ್ತು ಈ ಕಾರ್ಯಕ್ರಮದಲ್ಲಿ ಸಜ್ಜನವರ ಒಡನಾಡಿಗಳಾಗಿರ್ತಕ್ಕಂಥ ಹಿರಿಯರಾದಂಥ ಡಾಕ್ಟರ್ DG ಸಾಗರ್ ಅವರು ಹಾಗೂ ಅರ್ಜುನ್ ಬದ್ರೆ ಅವರು, SR ಕೊಲ್ಲೂರವರು, BV ಚಕ್ರವರ್ತಿಯವರು, ಬಸವಣ್ಣ ಸಿಂಗೆಯವರು, GK ಗೋಖಲೆ ಅವರು, ಹೀಗೆ ನಮ್ಮ ಎಲ್ಲ ಹಳೆಯ ಏನು ನಮ್ಮ ಸಂಘರ್ಷ ಸಮಿತಿ ದಲಿತ ಸಂಘರ್ಷ ಸಮಿತಿಯ ಸಜ್ಜನವರ ಒಡನಾಡಿಗಳಾಗಿ ಕೆಲಸ ಮಾಡಿರ್ತಕ್ಕಂಥ ಹೋರಾಟಗಾರರು, ಅವರು ಅಂಬರ ಅಷ್ಟಿಗೆ ಆಗಿರ್ಬೋದು, ಆಮೇಲೆ ಕೊಲ್ಲೂರವರಾಗಿರ್ಬೋದು, ಇನ್ನೂ ಅನೇಕ ಜನ ಹಿರಿಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಮತ್ತು ಹಿಂದುಳಿದ ವರ್ಗದ ನಾಯಕರಾಗಿರ್ತಕ್ಕಂಥ ಲಚ್ಚಪ್ಪ ಜಮಾದಾರ್ ಅವರು, ಗುರುನಾಥ್ ಪೂಜಾರಿಯವರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಮತ್ತು ಹಿರಿಯರಾದಂಥ ಮತ್ತು ಮಾಜಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ SK ಕಾಂತಾ ಸಾಹೇಬರು ಕೂಡ, ಮತ್ತು ಅವರು ಕೂಡ ಸಜ್ಜನವರ ಜೊತೆಯಲ್ಲಿ ಒಡನಾಟವನ್ನು ಹೊಂದಿರತಕ್ಕಂಥವರು, ಅವರು ಕೂಡ ನಾನು ಕಾರ್ಯಕ್ರಮ ಬರ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಹಿರಿಯ ಪತ್ರಕರ್ತರಾಗಿರ್ತಕ್ಕಂಥ TV ಶಿವಾನಂದ್ ಸರ್ ಅವರು ಮತ್ತು ರಾಜಶೇಖರ್ ನಾಯ್ಡು ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಾರೆ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಪ್ ಬಾಕ್ಸ್ನ ಚಾನಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ.
ಮಹಾಲಕ್ಷ್ಮಿ ಜ್ಯುವೆಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗಾ.